ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ ಹಾಗೂ ಧಾರವಾಡ ವತಿಯಿಂದ ಆಯೋಜಿತವಾಗಿರುವ ಜೀವನ ಶೈಲಿ ಮತ್ತು ವಚನ ಮಾರ್ಗ ವ್ಯಕ್ತಿತ್ವ ವಿಕಸನ ಮಾಲಿಕೆಗೆ ಸಮಸ್ತ ಶರಣ ಬಂಧುಗಳಿಗೆ ಶರಣು. ಮೊದಲಿಗೆ ಬಸವಗೀತೆ. ಶಿವನ ಪ್ರಕಾಶ
ಧನ್ಯವಾದಗಳು. ಶರಣ ಬಂಧುಗಳೇ, ಬಸವ ಸಮಿತಿ ಬೆಂಗಳೂರು, ಕಲಬುರಗಿ ಹಾಗೂ ಧಾರವಾಡ ವತಿಯಿಂದ ನಿರಂತರವಾಗಿ ಅನೇಕ ಸರಣಿ ಉಪನ್ಯಾಸ ಮಾಲೆಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಈ ಪ್ರಯತ್ನದಲ್ಲಿ ಆನ್ಲೈನ್ ಮೂಲಕ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ ಮತ್ತು ಪ್ರಪಂಚದ ಎಲ್ಲಾ ಭಾಗಗಳಿಂದ ನೀವುಗಳು ನೀಡಿರುವ ಪ್ರೋತ್ಸಾಹದಿಂದ ವಿಶೇಷ ಕಾರ್ಯಕ್ರಮಗಳು ರೂಪುಗೊಳ್ಳುತ್ತಿವೆ. ಅದಕ್ಕೆ ನಿದರ್ಶನದಂತೆ ದ್ರಾವಿಡ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ನಡೆದ ವಿಶೇಷ ಉಪನ್ಯಾಸ ಮಾಲಿಕೆಯ ಸಾಕ್ಷಿ. ಬರೀ ಏಕಮುಖಿ ಉಪನ್ಯಾಸದಿಂದ ಶುರುವಾದ ಈ ಉಪನ್ಯಾಸ ಮಾಲೆಗಳು ಈಗ ವರ್ಚುವಲ್ ಅನುಭವ ಮಂಟಪದ ರೂಪವನ್ನು ಪಡೆದುಕೊಂಡಿದೆ. ಈ ದಿನ ಜೀವನ ಶೈಲಿ ಮತ್ತು ವಚನ ಮಾರ್ಗ, ವಚನಗಳ ಮೂಲಕ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಇಂದಿನಿಂದ ಈ ತಿಂಗಳ 29ರವರೆಗೂ ಸತತವಾಗಿ ಪ್ರತಿದಿನ ಸಂಜೆ 6 ಗಂಟೆಗೆ ಅನುಭವ ನಡೆಸಿಕೊಡಲು ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಅವರಿಗೆ ಬಸವ ಸಮಿತಿ ಹಾಗೂ ಎಲ್ಲ ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ದಿನದ ಕಾರ್ಯಕ್ರಮದ ಪ್ರಾಸ್ತಾವಿಕ ಮತ್ತು ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಡಲಿರುವ ನಮ್ಮವರೇ ಆದ ಶ್ರೀ ಬಾವಿಕಟ್ಟೆ ಅವರು, ಬಸವ ಸಮಿತಿಯ ಮುಖ್ಯ ಆಡಳಿತಾಧಿಕಾರಿಗಳು. ಇವರನ್ನು ಬಸವ ಸಮಿತಿ ಹಾಗೂ ಎಲ್ಲಾ ಆನ್ಲೈನ್ ವೀಕ್ಷಕರ ಮೂಲಕ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ನಮ್ಮ ಜೊತೆಯಲ್ಲಿ ಆನ್ಲೈನ್ ಮೂಲಕ ಸದಾ ನಮ್ಮೊಂದಿಗೆ ಇರುವ ಎಲ್ಲಾ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಹಾಗೂ ಹಾರ್ದಿಕವಾದ ಸ್ವಾಗತ. ಈಗ ಪ್ರಾಸ್ತಾವಿಕ ಮತ್ತು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀ ಬಾವಿಕಟ್ಟೆ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಸಮಿತಿ ಆನ್ಲೈನ್ ಮೂಲಕ ಏರ್ಪಡಿಸಿರ್ತಕ್ಕಂತಹ ಈ ಒಂದು ವಿಶಿಷ್ಟ ಕಾರ್ಯಕ್ರಮ, ಜೀವನ ಶೈಲಿ ಮತ್ತು ವಚನ ಮಾರ್ಗ ಅಂತಕ್ಕಂಥ ಈ ವ್ಯಕ್ತಿತ್ವ ವಿಕಸನದ ಮಾಲಿಕೆಯನ್ನ ಇವತ್ತಿನ ದಿವಸ ನಾವು ವಿದ್ಯುಕ್ತವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಅದನ್ನ ಸನ್ಮಾನ್ಯ ಅಧ್ಯಕ್ಷರಾದಂಥ ಅರವಿಂದ್ ಜತ್ತಿಯವರು ಪ್ರಾಸ್ತಾವಿಕ ನುಡಿಗಳ ಮೂಲಕ ಅದನ್ನ ಉದ್ಘಾಟನೆ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಇವತ್ತಿನ ದಿವಸ ಇದರಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನ ಮುಂಬರುವ ದಿನಗಳಲ್ಲಿ ಅವರು ಈ ಒಂದು ಕಾರ್ಯಕ್ರಮದ ವಿಸ್ತಾರವಾದಂತ ಒಂದು ವಿಶ್ಲೇಷಣೆಯನ್ನ ತಮಗೆ ನೀಡಲಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮದ ಕುರಿತು ಬಸವ ಸಮಿತಿಯ ನಡೆದು ಬಂದ ಈ ಕಾರ್ಯಕ್ರಮಗಳ ಪ್ರಗತಿಯ ವಿವರಗಳನ್ನ 2 ಮಾತುಗಳಲ್ಲಿ ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಬಸವ ಸಮಿತಿ ಪ್ರಾರಂಭವಾಗಿ 56 ವಸಂತಗಳನ್ನ ಕಂಡಿದೆ. ಪ್ರಾರಂಭದಿಂದಲೂ ಈ ವಚನಗಳನ್ನ ವಿಶ್ಲೇಷಣೆ ಮಾಡುವ ಮೂಲಕ ವಚನದ ಸಾರವನ್ನ ಜಗತ್ತಿಗೆ ತಲುಪಿಸುವ ನಾನಾ ಮಾರ್ಗಗಳನ್ನ ಬಸವ ಸಮಿತಿ ಕಂಡುಕೊಂಡಿದೆ. ಧರ್ಮ ತತ್ವ ವಿವೇಚನಾ ಕೂಟ ಅಂತಕ್ಕಂಥ ಪ್ರತಿ ವಾರ ನಡೆಯುವ ಈ ಕಾರ್ಯಕ್ರಮ ಇವತ್ತಿನ ದಿವಸ ಬೃಹತ್ ಆಕಾರದಲ್ಲಿ ಬೆಳೆದು ಪ್ರಪಂಚದ ಎಲ್ಲ ವೀಕ್ಷಕರನ್ನ ತಲುಪ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನ ಬಸವ ಸಮಿತಿ ಹಮ್ಮಿಕೊಂಡಿದೆ. ಮುಖ್ಯವಾಗಿ ಈಗಾಗಲೇ ನಮ್ಮ ನಿರೂಪಕರು ತಮ್ಮ ಮಾತುಗಳಲ್ಲಿ ಹೇಳಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ಬಸವ ಸಮಿತಿ ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಯಾವಾಗ ಈ ನಮ್ಮ ಕೋವಿಡ್ ಬಂತು, ಜನರ ಸಂಪರ್ಕ ಹಾಗೂ ಅವರ ಡಿಸ್ಟೆನ್ಸ್ಗಳು, ನಾವು ಅದನ್ನ ಕಾರ್ಯಕ್ರಮವನ್ನ ರೂಪಿಸಲಿಕ್ಕೆ ಅದೇ ಒಂದು ರೀತಿಯಾದಂತ ನಮ್ಗೆ ಸವಾಲಾಯ್ತು. ಆ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದಂತ ಅರವಿಂದ್ ಜತ್ತಿ ಅವರು ಒಂದು ಯೋಚನೆ ಮಾಡಿದ್ರು, ಹಾಗಾದ್ರೆ ಇದನ್ನ ಆನ್ಲೈನ್ ಮೂಲಕ ನಮ್ಮ ವಿಚಾರಗಳನ್ನ ನಮ್ಮ ಈ ಒಂದು ಶರಣರಿಗೆ, ಆಕಾಂಕ್ಷಿಗಳಿಗೆ, ವೀಕ್ಷಕರಿಗೆ ಯಾಕೆ ತಲುಪಿಸಬಾರದು? ಇದರ ಒಂದು ಪ್ರಯೋಗವನ್ನ ಪ್ರಪ್ರಥಮವಾಗಿ ಬಸವ ಸಮಿತಿ ಪ್ರಾರಂಭ ಮಾಡಲಿಕ್ಕೆ ಅದು ತನ್ನದೇ ಆದಂತ ಒಂದು ವ್ಯವಸ್ಥೆಯನ್ನ ಕಂಡುಕೊಂತು. ಈ ವರ್ಷದ ಬಸವ ಜಯಂತಿಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಭಾಗವಹಿಸುವಿಕೆ ಮೂಲಕ ಈ ಕಾರ್ಯಕ್ರಮವನ್ನ ಅತ್ಯಂತ
ಯಶಸ್ವಿಯಾಗಿ ಪ್ರಪಂಚಕ್ಕೆ ಮುಟ್ಟಿಸಿದ ಕೀರ್ತಿ ನಮ್ಮ ಬಸವ ಸಮಿತಿಗೆ ಸಲ್ತಾ ಇದೆ. ಬಂಧುಗಳೇ, ಈ ರೀತಿಯಾದಂತ ಪ್ರಾರಂಭವಾದಂತ ಈ ಒಂದು ಆನ್ಲೈನ್ ಮೂಲಕ ವೀಕ್ಷಕರನ್ನ ತಲುಪ್ತಾ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ನಾವು ಬಸವ ಸಮಿತಿಯ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ವೀಕ್ಷಕರಿಗೆ ಅದನ್ನ ನೀಡ್ತಾ ಇದ್ದೇವೆ, ಅದನ್ನ ದೊರಕಿಸಿಕೊಡ್ತಾ ಇದ್ದೇವೆ. ಈ ಒಂದು ಮಾಲಿಕೆಯಲ್ಲಿ ಈಗಾಗಲೇ ಅನೇಕ ನಮ್ಮ ಸದ್ಭಾವನಾ ಮಾಲಿಕೆ ಇರ್ಬೋದು, ಹಾಗೆ ಒಂದು ನಮ್ಮ ಈ ಒಂದು ವಿಶ್ವವಿದ್ಯಾಲಯಗಳ ಸಹಯೋಗದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ನಮ್ಮ ವ್ಯಕ್ತಿತ್ವ ವಿಕಸನದಂತ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸನ್ಮಾನ್ಯ ಅಧ್ಯಕ್ಷರು ಈ ಒಂದು ಅಧ್ಯಕ್ಷತೆಯನ್ನ ಅವರು ಈ ಬಸವ ಸಮಿತಿಯ ಯುವ ಅಧ್ಯಕ್ಷತೆಯನ್ನ ವಹಿಸಿಕೊಂಡ ಮೇಲೆ ಸುಮಾರು 20 ಲಕ್ಷಕ್ಕೂ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನ ತಮ್ಮ ಮಾತುಗಳಲ್ಲಿ, ತಮ್ಮ ಒಂದು ಪರಿಣಾಮಕಾರಿ ಮಾತುಗಳಲ್ಲಿ ಅವರಿಗೆ ಮುಟ್ಟಿಸಿದ್ದು ಕೂಡ ಒಂದು ದಾಖಲೆ ಅಂತ ತಿಳ್ಕೊಂಡೆ ನಾವು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟು ಈ ಒಂದು ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬದ್ಧತೆಯಿಂದ ಈ ಬಸವ ಸಮಿತಿಯ ಈ ಒಂದು ಬಸವ ತತ್ವದ ಪ್ರಚಾರಗಳನ್ನ ಮಾಡ್ತಾ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆ ಐತಲ್ಲ, ನಿಜವಾಗೂ ಕೂಡ ನಮ್ಮ ಈ ಎಲ್ಲ ಶರಣ ಬಂಧುಗಳಿಗೆ ಅತ್ಯಂತ ಪ್ರಿಯವಾದದ್ದು. ಮೊನ್ನೆ ಕಲಬುರಗಿಯಲ್ಲಿ ಪ್ರಾರಂಭವಾದಂತಹ 12ನೇ ಶತಮಾನದ ಶರಣ ಚರಿತೆ, ಶರಣ ಸ್ಮಾರಕಗಳ ಚರಿತೆಯ ವಿಷಯವು 20 ಲಕ್ಷಕ್ಕೂ ಹೆಚ್ಚು ಜನರನ್ನ ಹೋಗಿ ತಲುಪಿದೆ ಅಂದ್ರೆ ಇದರ ಒಂದು ಪ್ರಭಾವ ಪರಿಣಾಮ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಬಂಧುಗಳ, ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳ ಸರಣಿಯನ್ನ ನಾವು ಈ ವೀಕ್ಷಕರಿಗೆ ಗುಣಾತ್ಮಕವಾಗಿ ಕೊಡ್ಲಿಕ್ಕೆ ನಾವು ಬದ್ಧರಾಗಿ ಆ ವ್ಯವಸ್ಥೆಯನ್ನ ನಾವು ಅದನ್ನ ಸಕ್ರಿಯಗೊಳಿಸಿ ಸದೃಢಗೊಳಿಸಿ ಇವತ್ತಿನ ದಿವಸ ಈ ಒಂದು ವಿಶೇಷವಾದಂತ ಮಾಲಿಕೆ ನಮ್ಮ ಪ್ರೊಫೆಸರ್ ಸಿದ್ದು ಆಪಲ್ ಪರಿವಿಯವರು ಬಹಳ ಉತ್ತಮವಾದಂತ ವಾಗ್ಮಿಗಳು. ಅವರನ್ನ ನಾನು ಈ ಬಸವ ಪೀಠ ಮತ್ತು ಬಸವ ಸಮಿತಿ ಒಂದು ಸಂಯುಕ್ತವಾಗಿ ಮನೋವಿಜ್ಞಾನಗಳ ಹಿನ್ನೆಲೆಯಲ್ಲಿ ವಚನಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಚಚಡಿಯಲ್ಲಿ ಅವರನ್ನ ಸಂಪರ್ಕ ಮಾಡಿದಾಗ ಅವರ ವಾಗ್ಝರಿ, ಅವರ ವಾಗ್ಮೈತನ ಅಥವಾ ಅವರ ಆಳವಾದ ಅಧ್ಯಯನ ನಮಗೆ ಬಹಳ ಒಂದು ಖುಷಿಯನ್ನ ಕೊಟ್ಟಿತು. ಹಾಗಾದ್ರೆ ಈ ಪರಿಣಿತರನ್ನ ನಾವು ಇಂಥ ಒಂದು ವ್ಯವಸ್ಥೆಗೆ, ಈ ಒಂದು ವಚನಗಳ ವಿಶ್ಲೇಷಣೆಗೆ ಇವರ ಸೇವೆಯನ್ನು ಯಾಕೆ ಬಳಸಿಕೊಳ್ಬಾರ್ದು ಅಂತ ತಿಳ್ಕೊಂಡು ಮಾನ್ಯ ಅಧ್ಯಕ್ಷರು ಅವರನ್ನ ಸಂಪರ್ಕ ಮಾಡಿದಾಗ ಅವರು ಸಂತೋಷವಾಗಿ ಒಪ್ಕೊಂಡು ಅವರು ತಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಇವತ್ತಿನ ದಿವಸ ಬಸವೇಶ್ವರರು, ಅಲ್ಲಮಪ್ರಭು ಮತ್ತು ಅಕ್ಕ ಮಹಾದೇವಿಯವರ 3 ವಚನಗಳನ್ನ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅವರದೇ ಆದಂತ ಒಂದು ವಿಶಿಷ್ಟ ಶೈಲಿ ಇದೆ, ಸಿದ್ದು ಶೈಲಿ ಅಂತಾನೆ ಹೇಳ್ಬೋದು. ಅಂತ ಒಂದು ವಿಶಿಷ್ಟವಾದಂತ ವ್ಯಕ್ತಿಗಳು, ವಿಶಿಷ್ಟವಾದಂತ ನಮ್ಮ ಈ ಸಿದ್ದು ಆಪಲ್ ಪರಿವಿ ಅವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕೆ ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ಇವತ್ತಿನಿಂದ ಈ ತಿಂಗಳ 29ರವರೆಗೆ ಪ್ರತಿನಿತ್ಯ ಒಂದಿಲ್ಲ ಒಂದು ಕಾರ್ಯಕ್ರಮ ನಮ್ಮ ಬೆಂಗಳೂರು ಬಸವ ಸಮಿತಿ ಇರ್ಬೋದು, ಧಾರವಾಡ ಬಸವ ಸಮಿತಿ ಇರ್ಬೋದು, ಅಥವಾ ಕಲಬುರಗಿ ಬಸವ ಸಮಿತಿ ಇರ್ಬೋದು, ಈ ವಚನಗಳ ಶರಣರ ವಿಚಾರಧಾರೆಯನ್ನ ಕೊಡ್ಲಿಕ್ಕೆ ನಮ್ಮ ಬಸವ ಸಮಿತಿ ಕಂಕಣಬದ್ಧವಾಗಿದೆ. ಅದಕ್ಕಾಗಿ ದಿನನಿತ್ಯ ಆಲೋಚನೆಗಳನ್ನು ಮಾಡಿ ಅದಕ್ಕೆ ಪರಿಷ್ಕರಣೆ ಮಾಡಿ ಹೊಸ ವಿಚಾರಗಳನ್ನ ಹೊಸ ಮಾಧ್ಯಮಗಳ ಮೂಲಕ, ಈಗೇನು ನಾವು ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೇವೆ, ಈ ಸಾಮಾಜಿಕ ಜಾಲತಾಣದ ಮೂಲಕವೂ ಕೂಡ ಇದನ್ನ ತಲುಪಿಸ್ತಕ್ಕಂಥ ಒಂದು ಮಹತ್ವವಾದ ಪ್ರಯತ್ನವನ್ನ ಬಸವ ಸಮಿತಿ ಮಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ನಮ್ಮ ಈ ಬಸವ ಸಮಿತಿಯ ಕಾರ್ಯಕ್ರಮಗಳನ್ನ ನಾವು ಅವಲೋಕಿಸ್ತಾ ಹೋದ್ರೆ ಇವತ್ತಿನ ಈ ಕಾರ್ಯಕ್ರಮ ನಾವು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ವಿಶೇಷವಾದ ಈ ಒಂದು ವಿಶೇಷ ರೀತಿಯ ಕಾರ್ಯಕ್ರಮ ಏನಿದೆ, ಜೀವನ ಶೈಲಿ ಮತ್ತು ವಚನ ಮಾರ್ಗ, ಇದು ನಮ್ಮ ವ್ಯಕ್ತಿತ್ವ ವಿಕಸನದ ಮಾಲಿಕೆಯಲ್ಲಿ ಅವುಗಳ ಆಧಾರದ ಮೇಲೆ ಈ ನಮ್ಮ ಸಿದ್ದು ಆಪಲ್ ಪರಿವಿ ಅವರು ಇವತ್ತಿನ ವಿಶೇಷವಾದ ಉಪನ್ಯಾಸಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅತ್ಯಂತ ಮನಪೂರ್ವಕ ಹೃತ್ಪೂರ್ವಕ ಸುಸ್ವಾಗತವನ್ನ ಬಸವ ಸಮಿತಿಯ ಪರವಾಗಿ ಕೋರ್ತಾ ಅವರ ಪರಿಚಯವನ್ನ 2 ಮಾತುಗಳಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರಾದಂತ ಪ್ರೊಫೆಸರ್ ಸಿದ್ದು ಆಪಲ್ ಪರಿವಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಗದಗಿನ
ನಮ್ಮ ಕನಕದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ವೃತ್ತಿಯಲ್ಲಿ ಪ್ರಾಧ್ಯಾಪಕರಾದರೂ ಪ್ರವೃತ್ತಿಯಲ್ಲಿ ಅವರು ವಿವಿಧ ಮುಖಗಳಲ್ಲಿ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಕ್ರಿಯಾಶೀಲ ವ್ಯಕ್ತಿ, ಉತ್ತಮ ಬರಹಗಾರರು, ಉತ್ತಮ ವಾಗ್ಮಿಗಳು. ವಿಶೇಷವಾಗಿ ಅವರು ಈ ಕವಿ ಹೃದಯದವರು. ಕವನ ಸಂಕಲನಗಳನ್ನ ಅವರು ಹೆಚ್ಚು ಸಂಪಾದನೆ ಮಾಡಿದ್ದಾರೆ. ಆ ಕವನ ಸಂಕಲನದ ಮೂಲಕ ತಮ್ಮ ಭಾವನೆಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಮಹತ್ವದ ಕಾರ್ಯದಲ್ಲಿ ತಾವು ತೊಡಗಿಕೊಂಡಿದ್ದಾರೆ. ಇದರ ಜೊತೆಗೆ ಪ್ರವಾಸ ಕಥನ, ಲೇಖನಗಳು, ವ್ಯಕ್ತಿತ್ವ ವಿಕಸನದ ಲೇಖನಗಳು, ಹಾಗೆ ನಮ್ಮ ಜೀವನ ಚರಿತ್ರೆಯನ್ನ ಬಿಂಬಿಸ್ತಕ್ಕಂಥ ಅನೇಕ ಲೇಖನಗಳನ್ನ ಅವರು ನಿರಂತರವಾಗಿ ಬರ್ಕೋತಾ ಬಂದಿದ್ದಾರೆ. ಅವರ ಒಂದು ಕ್ರಮ ಏನಂತಂದ್ರೆ ಓದು ಬರಹ ತರಬೇತಿ ಮೂಲಕ ಲೋಕ ಸಂಚಾರವನ್ನ ಮಾಡೋದು. ಅವರು ಎಲ್ಲೇ ಹೋಗ್ಲಿ, ಯಾವುದೇ ಪ್ರದೇಶಕ್ಕೆ ಹೋಗ್ಲಿ, ಅದನ್ನ ಶಬ್ದಗಳಲ್ಲಿ ರೂಪಿಸ್ತಾ ಇರ್ತಕ್ಕಂಥ ಒಂದು ಕಲೆ ಅವರನ್ನ ತಾವು ಕರಗತ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ಇಂಗ್ಲೆಂಡ್ ಹೋದಾಗ ಇಂಗ್ಲಿಷದ ಒಂದು ಪ್ರವಾಸದ ಕಥನವನ್ನು ಕೂಡ ತಮ್ಮ ಒಂದು ಪಟ್ಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಅವರು ದೂರದರ್ಶನ, ಬಸವ ಟಿವಿ ಇವುಗಳಲ್ಲಿ ಸಂದರ್ಶನಗಳನ್ನ ಮಾಡಿದ್ದಾರೆ. ಹಾಗೂ ಟಿವಿಗಳು ಅವರನ್ನ ಸಂದರ್ಶನ ಮಾಡಿ ಅವರ ವಿಚಾರಗಳನ್ನ ಜನರಿಗೆ ತಲುಪಿಸುವಲ್ಲಿ ಅವರ ಒಂದು ವಿಚಾರಗಳು ಈ ಒಂದು ಶರಣ ತತ್ವದ ಮೇಲೆ, ಸಾಮಾಜಿಕ ತತ್ವದ ಮೇಲೆ ಹಾಗೂ ಕ್ರಿಯಾಶೀಲ ತತ್ವದ ಮೇಲೆ ಜನರಿಗೆ ತಲುಪಿಸುವಲ್ಲಿ ಆ ಸಿದ್ದು ಆಪಲ್ ಪರ್ವಿಯವರು ತಮ್ಮನ್ನ ತಾವೇ ತೊಡಗಿಸಿಕೊಂಡಿದ್ದಾರೆ. ಬಂಧುಗಳೇ, ಇವರ ಕ್ಷೇತ್ರ ಇಷ್ಟಕ್ಕೆ ಮುಗಿಲಿಲ್ಲ. ಇವರು ತಮ್ಮ ಈ ಒಂದು ಅದ್ಭುತವಾದ ಪ್ರತಿಭೆಯ ಮೂಲಕ ಸಾಕ್ಷ್ಯ ಚಿತ್ರಗಳಿಗೆ ಮಾಹಿತಿಯನ್ನು ಒದಗಿಸಿ, ವಿಶೇಷವಾಗಿ ಈ ಗದಗಿನ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಒಂದು ರಥೋತ್ಸವ ನಡೀತಾ ಇದೆ. ಅದು ಬಹುಶಃ ಬಹಳ ಪ್ರಸಿದ್ಧವಾದಂತ ಜಾತ್ರೆ. ಅದು ಕನಿಷ್ಠ 1 ತಿಂಗಳ ನಡೆಯತಕ್ಕಂಥ ಜಾತ್ರೆಯನ್ನ ಅವರು ಒಂದು ಸಾಕ್ಷ್ಯ ಚಿತ್ರದ ಮೂಲಕ ಜನರಿಗೆ, ಯಾಕಂದ್ರೆ ಇವತ್ತಿನ ದಿವಸ ಜಾತ್ರೆಗಳು ಆ ಪ್ರಭಾವವನ್ನ ಎಲ್ಲಿ ತಾವು ಕಳ್ಕೊಳ್ತಾವೋ ಅನ್ನುವುದು ಅದು ಒಂದು ದಾಖಲೆ ಆಗಿರ್ಲಿ ಅನ್ನೋ ಉದ್ದೇಶದಿಂದ ಅವರು ಅದನ್ನ ಸಾಕ್ಷ್ಯ ಚಿತ್ರಕ್ಕೆ ಸಾಹಿತ್ಯ ಒದಗಿಸಿ ಅದನ್ನ ರೆಡಿ ಮಾಡಿದ್ದಾರೆ. ಹಾಗೆ ಗದಗಿನ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನ ವಾರ್ತಾ ಇಲಾಖೆಗೆ ಕೊಟ್ಟು ಅದರಲ್ಲೂ ಕೂಡ ಸಾಕ್ಷ್ಯಚಿತ್ರ ತಯಾರು ಮಾಡ್ಲಿಕ್ಕೆ ಅವರು ಸಹಕಾರಿಯಾಗಿದ್ದಾರೆ. ಶಿವಾನಂದ ಮಠದ ಒಂದು ಬಗ್ಗೆಯೂ ಕೂಡ ಒಂದು ಸಾಕ್ಷ್ಯ ಚಿತ್ರವನ್ನ ಅವರು ಮಾಡಿಕೊಂಡಿದ್ದಾರೆ. ಹೀಗೆ ಅವರ ಈ ಕ್ಷೇತ್ರ ಏನಿದೆ, ಅವರ ಒಂದು ಕಾರ್ಯಕ್ಷೇತ್ರ ಬಹಳ ವಿಸ್ತಾರವಾದಂಥದ್ದು. ಹಂಪಿ ವಿಶ್ವವಿದ್ಯಾಲಯದ ಒಂದು ಈ ಸದಸ್ಯ ಮಂಡಳಿಯ ಸದಸ್ಯರಾಗಿ, ಹಾಗೆ ಅನೇಕ ಸಂಘ ಸಂಸ್ಥೆಗಳು ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪುರಸ್ಕಾರ ನೀಡಿ ಗೌರವಿಸಿ ಅವರನ್ನ ಬೆನ್ನು ತಟ್ಟಿ, ನೀವು ನಡೀತಾ ಇರ್ತಕ್ಕಂಥ ಮಾರ್ಗ ಸೂಕ್ತವಾಗಿದೆ, ಅದರ ಆ ದಿಶೆಯಲ್ಲಿ ತಾವು ತಮ್ಮ ಕೃಷಿಯನ್ನ ಮಾಡಿ, ತಮ್ಮ ಚಿಂತನೆಯನ್ನ ಮಾಡಿ, ತಮ್ಮ ಈ ಒಂದು ವಿಚಾರಗಳು ಜನರಿಗೆ ಮುಟ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಪ್ರೋತ್ಸಾಹ ಮಾಡಿದಾವೆ. ಹಾಗೆ ಅವರು ಸುಮ್ಮನೆ ಕೂಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದು ಟೈಮ್ಸ್ ಅಂತಕ್ಕಂಥ ಒಂದು ಬ್ಲಾಗ್ ಅನ್ನ ತಯಾರು ಮಾಡಿದ್ದಾರೆ. ಅದರಲ್ಲಿ ಒಂದು ಅಳವಡಿಸಿಕೊಂಡು ಅಲ್ಲಿ ಕಥೆ, ಕವನ, ವಿಡಂಬನೆ, ಚರ್ಚೆ, ಇಂಥ ಎಲ್ಲ ವಿವರಗಳನ್ನ ನಿರಂತರವಾಗಿ ಚರ್ಚೆ ಮಾಡ್ತಾ ಇರ್ತಕ್ಕಂತಹ ಸಿದ್ದು ಆಪಲ್ ಪರ್ವಿ ಅವರು ಬಹಳ ಒಂದು ಹಿಂದುಳಿದ ಪ್ರದೇಶವಾದಂತ ಆ ಕಾರಟಗಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಓದಿ ಕರ್ನಾಟಕ ಕಾಲೇಜಿನಲ್ಲಿ ಅವರು ಸ್ನಾತಕೋತ್ತರ ಪದವಿ ಪಡೆದು ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಪ್ರವೃತ್ತಿಯಲ್ಲಿ ಬಹುಮುಖ ಪ್ರತಿಭೆಯಾಗಿ ನಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ, ಶರಣ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬಂಧುಗಳೇ, ಅವರ ವಿಚಾರಗಳನ್ನ ಇವತ್ತಿನ ದಿವಸ ಜೀವನ ಶೈಲಿ ಮತ್ತು ವಚನ ಮಾರ್ಗ ಅಂತಕ್ಕಂಥ ವಿಚಾರದ ಮೂಲಕ ಈ ತಿಂಗಳ 29ರವರೆಗೆ ಅವರ ಅದ್ಭುತ ವಿಚಾರಧಾರೆಯನ್ನ ಆಲಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಸವ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ನಾನು ಶರಣಾರ್ಥಿಯನ್ನು ಹೇಳ್ತಾ ಇದ್ದೇನೆ. ಶರಣಾರ್ಥಿ. ಈಗ ವಚನಗಳ ಮೂಲಕ ನಮ್ಮ ಸಿದ್ದು ಆಪಲ್ ಪರ್ವಿಯವರು ಜೀವನ ಶೈಲಿ ಮತ್ತು ವಚನ ಮಾರ್ಗದ ಈ ಒಂದು ತಮ್ಮದೇ ಆದಂತ ವಿಚಾರಧಾರೆಗಳನ್ನ ವಿವಿಧ ಶೈಲಿಗಳಲ್ಲಿ, ವಿವಿಧ ಆಯಾಮಗಳ ಮೂಲಕ ನಮಗೆ ತಿಳಿಸಿಕೊಡಲಿದ್ದಾರೆ. ಸರ್,
ಈಗ ತಮಗೆ ಮೈಕನ್ನ ವರ್ಗಾವಣೆ ಮಾಡ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಂಗಳೂರಿನ ಬಸವ ಸಮಿತಿ ಸಹಯೋಗದಲ್ಲಿ ಈ ವಚನ ಮಾರ್ಗದ ಹಾದಿಯಲ್ಲಿ ಕ್ರಮಿಸುವ ಅವಕಾಶವನ್ನ ಕಲ್ಪಿಸಿಕೊಟ್ಟ ಚೇತೋಹಾರಿ ವ್ಯಕ್ತಿತ್ವದ ಬಸವಪ್ರಭೆಯ ಚೈತನ್ಯದಂತಿರುವ ಮಾನ್ಯ ಅಧ್ಯಕ್ಷರಾದ ಅರವಿಂದ ಜತ್ತಿಯವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಹಿರಿಯ ಆತ್ಮೀಯರು, ಮಾರ್ಗದರ್ಶಕರಾದ ಭಾವಿಕಟ್ಟಿಯವರೇ, ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಒಂದು ರೀತಿಯಲ್ಲಿ ಸಂಕೋಚ ಆಗುವ ಮಟ್ಟಿಗೆ ನನ್ನ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸಿ ನನ್ನ ಜವಾಬ್ದಾರಿಯನ್ನ ಭಾವಿಕಟ್ಟಿ ಮತ್ತು ಬಸವ ಸಮಿತಿಯವರು ಹೆಚ್ಚಿಸಿದ್ದಾರೆ. ಇಂಗ್ಲಿಷ್ ಸಾಹಿತ್ಯದ ಓದಿನ ಪಯಣದ ನಂತರ ಜಗತ್ತಿಗೆ ಇಂಗ್ಲಿಷ್ ಪಾರ್ಲಿಮೆಂಟ್, ಇಂಗ್ಲಿಷ್ ಸಾಹಿತ್ಯ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂತ ಭ್ರಮೆಯಲ್ಲಿ ಇದ್ದಾಗ 90ರ ದಶಕದಲ್ಲಿ ಪರಮ ಪೂಜ್ಯ ಇಲ್ಕಲ್ಲಿನ ಅಪ್ಪಗಳು, ಗದಗಿನ ತೋಂಟದಾರ್ಯ ಪೂಜ್ಯರುಗಳ ಮಾರ್ಗದರ್ಶನದಲ್ಲಿ ಹೊಸ ಒಂದು ಜಗತ್ತನ್ನ ಪ್ರವೇಶಿಸುವಂತ ಅವಕಾಶ ನನಗೆ ಲಭಿಸಿದ್ದು ನಾನು ಪುಣ್ಯ ಅಂತ ಭಾವಿಸ್ತೇನೆ. ವಿದ್ಯಾರ್ಥಿಯಾಗಿದ್ದಾಗ ಇಂಗ್ಲಿಷ್ ಸಾಹಿತ್ಯದ ಜೊತೆಗೆ ಸೈಕಾಲಜಿಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಸಿಗ್ಮಂಡ್ ಫ್ರಾಯ್ಡ್ ಕೊಟ್ಟಿರುವಂತಹ ಮೌಲ್ಯಗಳ ಆಧಾರದ ಮೇಲೆ ಹೇಗೆ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಡ್ಬಹುದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಆಶಯವನ್ನ ಕೇವಲ ನಮಗೆ ಜರ್ಮನಿ ಮತ್ತು ಸಿಗ್ಮಂಡ್ ಫ್ರಾಯ್ಡ್ ಅಂತವರು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಕಲ್ಪನೆಯ ಸಂಕುಚಿತ ಮಾರ್ಗದಲ್ಲಿದ್ದಾಗ ಡಾಕ್ಟರ್ ಎಂ ಕಲಬುರ್ಗಿ ಅವರಂತಹ ಮಹನೀಯರು ವಚನ ಸಾಹಿತ್ಯ ನೀಡಿದ ಅಮೋಘ ಕೊಡುಗೆಗಳನ್ನ ಪರಿಚಯಿಸಿದಾಗ ಬೇರೆ ಬೇರೆ ಆಯಾಮಗಳನ್ನ ನಾವು ವಚನಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಕಳೆದ ಒಂದು 3 ದಶಕಗಳಿಂದ ಜಗತ್ನಲ್ಲಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್, ಲೈಫ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಹೆಸರಿನ ಕಾರ್ಯಕ್ರಮಗಳನ್ನ ಅಮೆರಿಕಾದ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಆಯೋಜನೆ ಮಾಡೋದನ್ನ ನಾನು ನೋಡ್ತಾ ಬಂದೆ. ಹಾಗಾದ್ರೆ ಅಲ್ಲಿ ಕಂಟೆಂಟ್ ಆದ್ರೂ ಏನಿರುತ್ತೆ? ಭಾರತ ದೇಶಕ್ಕೆ ಮನುಷ್ಯನ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಆಧ್ಯಾತ್ಮದ ಆರೋಗ್ಯ, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಸ್ಪಿರಿಚುವಲ್ ಹೆಲ್ತ್ ಅಂತ ಕರೀತೀವಿ. ಇವು 3ಕ್ಕೆ ಭಾರತ ದೇಶದ ಕೊಡುಗೆ ಬಹಳ ದೊಡ್ಡದಾಗಿದೆ. ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಅನ್ನುವಂಥ ಒಂದು ಕಾದಂಬರಿ ಬಂತು ಇಂಗ್ಲಿಷ್ ನಲ್ಲಿ, ಆಮೇಲೆ ಅದು ಕನ್ನಡಕ್ಕೆ ಬಂತು. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಹಳ ಬೆಲೆ ಬಾಳುವಂತ ಫೆರಾರಿ ಕಾರನ್ನ ಮಾರಿ ಮನೋಸಂತೋಷವನ್ನ, ಆತ್ಮ ನಿವೇದನೆಯನ್ನ ಮಾಡ್ಕೊಳ್ಳಿಕ್ಕೆ ಹಿಮಾಲಯಕ್ಕೆ ಬರ್ತಾನೆ. ಆ ಹಿಮಾಲಯದಲ್ಲಿ ವಾಸಿಸುವಂತಹ ಸಾಧು ಸಂತರುಗಳಿಗೆ ನಾವು ಹರ್ಮಿಟ್ ಸೋಲ್ಸ್ ಅಂತ ಕರಿತೇವೆ. ಎಲ್ಲವನ್ನ ತ್ಯಾಗ ಮಾಡಿ ಅವರು ಜಗತ್ತಿನ ಒಳಿತಿಗಾಗಿ ಅಥವಾ ವೈಯಕ್ತಿಕ ಆತ್ಮೋದ್ಧಾರಕ್ಕಾಗಿ ಹಿಮಾಲಯದಲ್ಲಿ ತಪಸ್ಸನ್ನ ಮಾಡ್ತಾರೆ ಎನ್ನುವಂತ ಒಂದು ಕಲ್ಪನೆ ಇತ್ತು, ಈಗಲೂ ಇದೆ. ಆದ್ರೆ 6000 ವರ್ಷಗಳಷ್ಟು ಹಿಂದೆ ವ್ಯಾಸನ ಮಹಾಭಾರತದ ಮೂಲಕವಾಗಿ, ಕೃಷ್ಣನ ಭಗವದ್ಗೀತೆಯ ಮೂಲಕವಾಗಿ ಬಹಳಷ್ಟು ವ್ಯಕ್ತಿತ್ವ ವಿಕಸನ ಸಂದೇಶಗಳು ಬಂದು ಜಗತ್ತಿನ ಎಲ್ಲ ಬಿಸ್ನೆಸ್ ಸ್ಕೂಲ್ಗಳು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ಕೂಲ್ಸ್ ಅಂತ ನಾವೇನ್ ಕರಿತೇವೆ, ಅದರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಅನೇಕ ಪಂಥಗಳು ಕೃಷ್ಣನ ಭಗವದ್ಗೀತೆಯನ್ನು ಉದ್ಧರಿಸುವ ಸಂದರ್ಭದಲ್ಲಿ ಬಹಳ ಒಂದು ಕ್ಷಣದ ಹೊಳಪಿನ ಹಾಗೆ, ಯಾಕೆ ನಮ್ಮ ವಚನಕಾರರು ಯಾವ ಆಧಾರದ ಮೇಲೆ ಒಂದು ಸಮಾಜವನ್ನು ಕಟ್ಟಿದರು? ಇಂಗ್ಲಿಷ್ ನಲ್ಲಿ ಟ್ರಿನಿಟಿ ಅಂತ ಒಂದು ಮಾತಿದೆ, ಟೈಮ್, ಪ್ಲೇಸ್ ಅಂಡ್ ಆಕ್ಷನ್. ಅಂದ್ರೆ ಯಾವ ಘಟನೆ ಯಾವ ಕಾಲಘಟ್ಟದಲ್ಲಿ ನಡೀತು, ಟೈಮ್, ಪ್ಲೇಸ್ ಎಲ್ಲಿ ನಡೀತು. ಭಾರತದ ದೇಶದಲ್ಲಿ ನಡೆಯುವಂತ ಒಂದು ಘಟನೆ ಮತ್ತು ಅದಕ್ಕೆ ಲಭಿಸುವಂತ ಪ್ರತಿಕ್ರಿಯೆ ಬೇರೆ, ಅಮೆರಿಕ ಅಥವಾ ಯುರೋಪಿನಲ್ಲಿ ನಡೆಯುವಂತಹ ಒಂದು ಘಟನೆ ಮತ್ತು ಅದಕ್ಕೆ ಸಂಬಂಧಿಸಿದಂತ ಪೂರಕವಾಗಿರುವಂತಹ ವಾತಾವರಣ ಬೇರೆ. ಆಮೇಲೆ ಆಕ್ಷನ್ ಅಂದ್ರೆ ಅದು ಹೇಗೆ ಅದು ಚಲನಶೀಲತೆಯನ್ನ ಪಡೆದುಕೊಳ್ಳುತ್ತೆ.
ಈ ಟೈಮ್, ಪ್ಲೇಸ್ ಅಂಡ್ ಟ್ರಿನಿಟಿಯನ್ನು ನೋಡಿದಾಗ ಆ ಕಾಲಘಟ್ಟಕ್ಕೆ ಅದು ಮುಗಿದೋಯ್ತು. ಮಹಾಭಾರತದ ಘಟನೆಗಳನ್ನ ನಾವು ಇವತ್ತಿನ ಮಿತಿಗೆ ಹೊಂದಿಸ್ಕೊಳಕ್ ಆಗಲ್ಲ. ಹಾಗೆ ಯುರೋಪಿನಲ್ಲಿ ನಡೆದಿರುವಂತಹ ಜೂಲಿಯಸ್ ಸೀಸರ್ ಘಟನೆಯನ್ನ ನಾವು ಭಾರತದ ಸಂದರ್ಭಕ್ಕೆ ಹೋಲಿಸ್ಕೊಳಕ್ ಆಗಲ್ಲ, ನಾಟ್ ಟು ದಿ ಪ್ರೆಸೆಂಟ್ ಟೈಮ್. ಆದ್ರೆ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ಲಿಕ್ಕೆ ಕಾರಣ ಬಸವಣ್ಣ ಮತ್ತು ಬಸವಣ್ಣನ ಚಳವಳಿ. ಅಪ್ರಾಕ್ಸಿಮೇಟ್ಲಿ ಒಂದು 30-35 ವರ್ಷ ನಡೆದ ಈ ಚಳವಳಿ, ಆ ಕಾಲಘಟ್ಟದಲ್ಲಿ ಘಟಿಸಿದ ಘಟನೆಗಳು, ಸಾಮಾಜಿಕ ಬದಲಾವಣೆ ಮತ್ತು ಅದರ ಜೊತೆಗೆ ಒಂದು ಆಧ್ಯಾತ್ಮಿಕ ಮೌಲ್ಯದ ಸಂಚಲನ ಉಂಟು ಮಾಡಿದ ಇತಿಹಾಸ ಜಗತ್ತಿನಲ್ಲಿ ಬೇರೆ ಕಡೆ ಎಲ್ಲಿಯೂ ಇಲ್ಲ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳಷ್ಟು ಆತ್ಮವಿಶ್ವಾಸದಿಂದ ಮತ್ತು ಅಭಿಮಾನದಿಂದ ಹೇಳ್ತೇನೆ. ಯಾಕಂದ್ರೆ 14ನೇ ಶತಮಾನದಲ್ಲಿ ಪಾರ್ಲಿಮೆಂಟಿನ ಪರಿಕಲ್ಪನೆಯನ್ನ ಕಾರ್ಲ್ ಮಾರ್ಕ್ಸ್ ತಂದುಕೊಟ್ಟ ಅನ್ನುವಂಥ ಒಂದು ಮಾತಿದೆ. ಆದ್ರೆ ಈ ನಮ್ಮ ಮೊಟ್ಟ ಮೊದಲಿನ ಸಂಸತ್ತು ಪ್ರಾರಂಭ ಆಗಿದ್ದು 12ನೇ ಶತಮಾನದಲ್ಲಿ. 12ರಿಂದ 21ರವರೆಗಿನ ಇಡೀ ಜಾಗತಿಕ ಇತಿಹಾಸವನ್ನ ಗಮನಿಸಿದಾಗ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಹೀಗೆ ಬದುಕಿನ ವರ್ತಮಾನದ ಅನೇಕ ಮಗ್ಗುಲುಗಳಿಗೆ ಪೂರಕವಾಗಿರುವಂತಹ ಘಟನೆಗಳನ್ನ, ಸಂಗತಿಗಳನ್ನ ಒಂದೇ ಕಾಲಘಟ್ಟದಲ್ಲಿ ಕಟ್ಟಿಕೊಟ್ಟ ಇತಿಹಾಸ ಬೇರೆ ನಮಗೆ ಎಲ್ಲಿಯೂ ಲಭ್ಯವಾಗುವುದಿಲ್ಲ. ಉಳಿದದ್ದೇನಂದ್ರೆ ಒನ್ ಸೈಡೆಡ್. ನಾವು ಜಗತ್ತಿನ ಆಧ್ಯಾತ್ಮ ಇತಿಹಾಸವನ್ನ ನೋಡ್ಬೇಕಾದ್ರೆ ಬುದ್ಧನ ಉದಾಹರಣೆಯನ್ನ ತಗೊಳ್ತೇವೆ. ಬುದ್ಧನ ಕಾಲಘಟ್ಟದಲ್ಲಿ ವಿಪರೀತವಾದ ಮತಾಂಧತೆ ಹೆಚ್ಚಾಗಿ ಜನರ ಶೋಷಣೆ ನಡೀತಾ ಇತ್ತು. ಆಗಲೂ ಕೂಡ ಇದೇ ವ್ಯವಸ್ಥೆ, ಮೀಡಿಯೇಟರ್ಸ್, ಮಧ್ಯವರ್ತಿಗಳ ಹಾವಳಿ. ಮಧ್ಯವರ್ತಿಗಳ ಮೂಲಕ ಮನುಷ್ಯ ಮೋಕ್ಷವನ್ನ ಪಡೆಯಬೇಕು ಅನ್ನುವಂತ ಒಂದು ಭ್ರಮೆ. ಮನುಷ್ಯನಿಗೇನು ಊಟ, ನಿದ್ರೆ, ಹಣ ಗಳಿಸೋದಾದ್ಮೇಲೆ ಅವನಿಗೆ ಮುಂದೆ ಬರುವಂತದ್ದು ಐಡೆಂಟಿಟಿ ಕ್ರೈಸಿಸ್, ಅಸ್ಮಿತೆ ಪ್ರಶ್ನೆ. ಐಡೆಂಟಿಟಿ ಕ್ರೈಸಿಸ್ ಸಿಕ್ಕ ಮೇಲೆ ಅವನು ಮುಂದೆ ಏನಂದ್ರೆ ನಾನು ಮೋಕ್ಷ ಪಡಿಬೇಕು, ನನಗೆ ದೇವರ ಅನುಗ್ರಹ ಆಗ್ಬೇಕು, ನಾನು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತ ಭ್ರಮೆ ಶುರುವಾಗುತ್ತೆ. ಯಾವಾಗ ವ್ಯಕ್ತಿಗೆ ಪಾಪ ಪ್ರಜ್ಞೆ ಕಾಡ್ತದೆ ಅಥವಾ ಅಸ್ಮಿತೆಯ ಪ್ರಶ್ನೆ ಪ್ರಾರಂಭ ಆಗಿ ನಾನು ಮೋಕ್ಷವನ್ನ ಕಾಣಬೇಕಂತ ಅನಿಸ್ತದೆ, ಆವಾಗ ಅವನು ಈ ದೇವಸ್ಥಾನಗಳು, ದೇವರು ಮತ್ತು ಪೂಜಾರಿಗಳ ಮೊರೆಯನ್ನು ಹೋಗ್ತಾನೆ. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬಹಳಷ್ಟು ಮೌಢ್ಯತೆಯನ್ನು ಬಿತ್ತಿ ಶೋಷಣೆ ಕಂಡು ಅಲ್ಲಿರುವಂತಹ ಮಧ್ಯವರ್ತಿ, ಮೀಡಿಯೇಟರ್, ಸಾಮಾನ್ಯರನ್ನ, ಅಸಾಮಾನ್ಯರನ್ನ, ಶ್ರೀಮಂತರನ್ನ ವಂಚಿಸುವ ವಾತಾವರಣ ಕಂಡಾಗ ಬುದ್ಧ ಏನಿದು ಆತ್ಮ ಸಂಶೋಧನೆಯ ಮಾರ್ಗ ಯಾವುದು ಅಂತ ಹುಡ್ಕೊಂಡು ತನ್ನ ವಿಪಸನದ ಮಾರ್ಗದ ಮೂಲಕವಾಗಿ ಲಕ್ಷಾಂತರ ಶಿಷ್ಯರನ್ನ ರೂಪಿಸಿದ ಬುದ್ಧ ಒಂದು ಹೊಸ ಪರಂಪರೆಯನ್ನ ಹಾಕಿದ. ದಟ್ ಈಸ್ ಟೈಮ್, ಪ್ಲೇಸ್ ಅಂಡ್ ಆಕ್ಷನ್ ಆಫ್ ದಟ್ ಮೂಮೆಂಟ್ ವಾಸ್ ಓಕೆ. ಅದಾದ್ಮೇಲೆ ಅನೇಕ ಧಾರ್ಮಿಕ ಪ್ರಯೋಗಗಳು ಈ ದೇಶದಲ್ಲಿ ನಡೆದವು. ಬಹಳ ದೊಡ್ಡ, ಇದು ಕರ್ನಾಟಕದಲ್ಲಿ ನಡೆಯಿತು, ಕಲ್ಯಾಣ ಕರ್ನಾಟಕದಲ್ಲಿ ನಡೀತು, ನಮ್ಮ ಪ್ರದೇಶದಲ್ಲಿ ನಡೆಯಿತು ಅಂತ ನಾನು ಅಭಿಮಾನದಿಂದ ಯಾರನ್ನಾದ್ರೂ ವಿಶ್ವಮಾನವ, ಜಗದ್ಗುರು ಅಂದ್ರೆ ದೊಡ್ಡವರಾಗೋದಿಲ್ಲ. ಜಗದ್ಗುರು ಪದದ ಅಪಖ್ಯಾತಿ ಮತ್ತು ಅಪಭ್ರಂಶತೆಯನ್ನ ನಾವು ಕೇಳಿದ್ದೇವೆ. ವಿಶ್ವ ವಿಖ್ಯಾತಿ ಅನ್ನೋ ಪದದ ಅಪಭ್ರಂಶವನ್ನು ನಾವು ಕೇಳಿದ್ದೇವೆ. ಬಸವಣ್ಣ ನಿಜವಾದ ಅರ್ಥದಲ್ಲಿ ವಿಶ್ವಮಾನವ ಆದದ್ದು ಯಾವಾಗ, ಯಾಕೆ? ಯಾವಾಗ ಬೇರೆ ದೇಶದ ಸಂವಿಧಾನಗಳು, ಬೇರೆ ದೇಶದ ವಿಜ್ಞಾನಿಗಳು, ಬೇರೆ ದೇಶದ ಇತಿಹಾಸ ಒಬ್ಬ ವ್ಯಕ್ತಿಯನ್ನ ಸೋಷಿಯಲ್ ರಿಫಾರ್ಮರ್ ಅಂತ ಒಪ್ಪಿಕೊಂಡಾಗ ಮಾತ್ರ ಅದಕ್ಕೊಂದು ಮಾನ್ಯತೆ ಸಿಗ್ತದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅನ್ನೋದು ನಾವು ಇತಿಹಾಸನ ನಮ್ಗೆ ಬೇಕಾದಾಗೆ ಬರಿಬಹುದು, ಸೃಷ್ಟಿ ಮಾಡಬಹುದು. ಆದ್ರೆ ಬ್ರಿಟಿಷರು ಕಟ್ಟಿಕೊಡುವ ಇತಿಹಾಸ ಇದೆಯಲ್ಲ, ಬ್ರಿಟಿಷರು ಕಟ್ಟಿಕೊಡುವ ಹಿಸ್ಟರಿ, ಇಟ್ ನೆವರ್ ಹ್ಯಾಪನ್ಸ್ ಇನ್ ಎ ಡಿಫೆಕ್ಟಿವ್ ವೇ. ಯಾವ ಬ್ರಿಟಿಷರನ್ನ ಗಾಂಧೀಜಿ ಈ ದೇಶದಿಂದ ಓಡಿಸಿದ್ನೋ ಅವರೇ ಗಾಂಧೀಜಿ ಸಿನಿಮಾ ಗಾಂಧೀಜಿ ಸಿನಿಮಾ ತೆಗೆಯುವಂತ ಪ್ರಸಂಗ ಬಂದಾಗ ಅತ್ಯಂತ ಪ್ರಾಮಾಣಿಕವಾಗಿ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ಇಂಗ್ಲಿಷರು ಮಾಡ್ತಾರೆ. ಅವರ ಹಿಸ್ಟಾರಿಕ್ ಸೆನ್ಸ್ ಇದೆಯಲ್ಲ, ಆ ಆನೆಸ್ಟಿ ಇದೆಯಲ್ಲ, ಅದನ್ನ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಹಾಗೆ ಇಂಗ್ಲೆಂಡಿನ ಥೇಮ್ಸ್ ನದಿ ಹತ್ತಿರದಲ್ಲಿ ಬಸವ ವಿಗ್ರಹವನ್ನ ನಿಲ್ಲಿಸುವಂತ ಪ್ರಸಂಗ ಬಂದಾಗ ಜಗತ್ನಲ್ಲಿ ಎಷ್ಟು ಜನ ಸಂತರು ಆಗಿ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಇಂಗ್ಲೆಂಡಿನ ಪಾರ್ಲಿಮೆಂಟ್ ನಲ್ಲಿ ಯಾವ್ದಾದ್ರು ಇಂಗ್ಲೆಂಡಿನ ಒಂದು ಕಲ್ಲನ್ನ ಕಿತ್ತಲಿಕ್ಕೆ, ಒಂದು ವಿಗ್ರಹವನ್ನ ಸ್ಥಾಪಿಸ್ಲಿಕ್ಕೆ
ಅವರಲ್ಲಿರುವಂತಹ ಬದ್ಧತೆ ನಮಗೆ ಯಾರಿಗೂ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಸಾಧ್ಯ ಇಲ್ಲ. ಬಸವಣ್ಣ ಯಾವಾಗ ಜಗದ್ವಿಖ್ಯಾತಿಯನ್ನ ಪಡೆದ ಅಂತಂದ್ರೆ, ಅಂದ್ರೆ ಮುಂಚೆ ಇರ್ಲಿಲ್ಲ ಅಂತಲ್ಲ, ನಾನು ಹೇಳ್ತಾ ಇರೋದು ಇನ್ ಅ ಟ್ರೂ ಸೆನ್ಸ್ ಆಫ್ ಯೂನಿವರ್ಸಲ್ ಐಡೆಂಟಿಟಿ ಐ ಆಮ್ ಟಾಕಿಂಗ್ ಹಿಯರ್. ಆ ಟ್ರೂ ಸೆನ್ಸ್ ಆಫ್ ಯೂನಿವರ್ಸಲ್ ಐಡೆಂಟಿಟಿ ಸಿಕ್ಕದ್ದು ಯಾವಾಗ ಇಂಗ್ಲೆಂಡ್ ನಲ್ಲಿ ಥೇಮ್ಸ್ ನದಿ ತೀರದಲ್ಲಿ ಬಸವಣ್ಣನ ವಿಗ್ರಹವನ್ನ ಮೂರ್ತಿಯನ್ನ ಸ್ಥಾಪಿಸುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ನಡೆದ ಚರ್ಚೆ ಇದೆಯಲ್ಲ, ವೈ ಓನ್ಲಿ ಬಸವಣ್ಣ, ವೈ ಕಾಂಟ್ ಎನಿ ಅದರ್ ಸ್ಟ್ಯಾಚ್ಯೂಸ್ ಆಫ್ ಇಂಡಿಯನ್ಸ್ ಫಿಲಾಸಫರ್ಸ್, ವೈ ಈಸ್ ದ ಓನ್ಲಿ ರಿಫಾರ್ಮರ್, ವಾಟ್ ಆರ್ ದ ರೀಸನ್ಸ್, ವಾಟ್ ಆರ್ ದ ಸೈಂಟಿಫಿಕ್ ಆಸ್ಪೆಕ್ಟ್ಸ್. ಬಹುಶಃ ಸಹೋದರರಾದ ಅರವಿಂದ್ ಜತ್ತಿ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಮೂಲಕವಾಗಿ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ನಾನು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ದಿ ದೆನ್ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ರು ಈ ವಿಷಯವನ್ನ ಬಹಳ ಅದ್ಭುತವಾಗಿ ಇಂಗ್ಲಿಷ್ ನಲ್ಲಿ ಅವತ್ತು ಪ್ರತಿಪಾದನೆ ಮಾಡಿದ್ದು. ನನಗೆ ನಿಜವಾಗ್ಲೂ ನಾವೆಲ್ಲಿ ಫೆನೆಟಿಕ್ ಆಗಿ ಬಸವಣ್ಣನನ್ನ ಆರಾಧನೆ ಮಾಡ್ತೀವಿ ಅನ್ನುವಂತ ಒಂದು ಭ್ರಮೆ ಇತ್ತು, ಒಂದು ಭಯ ಇತ್ತು, ಒಂದು ಆತಂಕ ಇತ್ತು. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ನಡೆದಿರುವಂತಹ ಚರ್ಚೆಯನ್ನ ಶಿವರಾಜ್ ಪಾಟೀಲ್ರು ಎಳೆ ಎಳೆಯಾಗಿ ಹೇಗೆ ವಿರೋಧ ಪಕ್ಷದವರನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ಹೌ ಈಸ್ ಎ ಸೋಷಿಯಲ್ ರಿಫಾರ್ಮರ್ ಅನ್ನೋದನ್ನ ಡಿಬೇಟ್ ಮಾಡಿದ ರೀತಿಯನ್ನ ಬಹಳ ಒಂದು ತಾಸಿನವರೆಗೆ ತಿಳಿಸಿ ಹೇಳಿದಾಗ ನಿಜವಾಗ್ಲೂ ನಮ್ಗೆ ಇಟ್ ವಾಸ್ ಅನ್ ಐ ಓಪನಿಂಗ್ ಇವೆಂಟ್ ಐ ಹ್ಯಾವ್ ಎವರ್ ಹರ್ಡ್ ಇನ್ ಮೈ ಲೈಫ್. ಅಷ್ಟು ಅದ್ಭುತವಾದ ಒಂದು ಚಿತ್ರಣವನ್ನ ಶಿವರಾಜ್ ಪಾಟೀಲ್ರು ಕಟ್ಟಿಕೊಟ್ಟದಕ್ಕೆ ನನಗೆ ಇವತ್ತಿಗೂ ಆ ಘಟನೆ ಹಚ್ಚ ಹಸಿರಾಗಿದೆ. ಅವತ್ತು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಮಾಡುವ ಅವಕಾಶವನ್ನ ಬಸವ ಸಮಿತಿಯ ಅರವಿಂದ್ ಜತ್ತಿ ಅವರು ನನಗೆ ಒದಗಿಸಿಕೊಟ್ರು. ಅಲ್ಲಿಂದ ನಾನು ಬಸವಣ್ಣ ಮತ್ತು ಬಸವಣ್ಣನವರ ವಚನಗಳನ್ನ 2004 ನಾನು ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನ ಅಂತಾರಾಷ್ಟ್ರೀಯ ಲ್ಯಾಂಡ್ ಮಾರ್ಕ್ ಅಸೋಸಿಯೇಷನ್ ಇರ್ಬೋದು, ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಬೇರೆ ಬೇರೆ ಡಾಕ್ಟರ್ ಮರ್ಫಿ ಬರೆದಿರುವಂತಹ ಪುಸ್ತಕಗಳನ್ನ ಆಧರಿಸಿ ನಾನು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನ ಸೈಕಾಲಜಿಕಲ್ ಇವೆಂಟ್ಸ್ ಮೇಲೆ ಮಾಡ್ತಾ ಇದ್ದೆ. ಆದ್ರೆ ನನಗೆ ಒಂದ್ಸಲ ಏನ್ ಅನಿಸ್ತು, ಯಾಕೆ ನಾವು ವಚನಗಳಲ್ಲಿ ಇರುವಂತಹ ವ್ಯಕ್ತಿತ್ವ ವಿಕಸನದ ಸಾಲುಗಳನ್ನ ಗುರುತಿಸಬಾರದು ಅಂತ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅರವಿಂದ್ ಜತ್ತಿ ಅವರು ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಪುಸ್ತಿಕೆಯ ಮೂಲಕವಾಗಿ ವಚನಗಳು ಮತ್ತು ವ್ಯಕ್ತಿತ್ವ ವಿಕಸನ ಅನ್ನುವಂತ ಸಣ್ಣ ಒಂದು ಪುಸ್ತಿಕೆಯನ್ನು ಪ್ರಕಟಿಸಿ ವೈಯಕ್ತಿಕವಾಗಿ ಅವರೇ ಖುದ್ದಾಗಿ ಆಸಕ್ತಿಯಿಂದ ಶಾಲಾ ಕಾಲೇಜುಗಳಿಗೆ ತಲುಪಿ ವಚನಗಳಲ್ಲಿ ಅಡಗಿರುವಂತಹ ಪರ್ಸನಾಲಿಟಿ ಡೆವಲಪ್ಮೆಂಟ್, ಲೈಫ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಪ್ಯಾರಲಲ್ ಆಗಿ ಏನಾಗುತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಸಂಘಟನೆಗಳಲ್ಲಿ ಕೇವಲ ವಚನಗಳನ್ನೇ ಮಾತಾಡಿದ್ರೆ ಇವನು ಆರ್ಥೋಡಾಕ್ಸ್ ಇರ್ಬೋದು, ಇವನು ಕನ್ಸರ್ವೇಟಿವ್ ಇರ್ಬೋದು ಅಂತ ಅನ್ಕೊಳ್ತಾರ ಅನ್ನೋ ಕಾರಣಕ್ಕೆ ಬೇರೆ ಬೇರೆಗಳಿಗೆ ಕಂಪೇರಿಟಿವ್ ಆಗಿ ನಾನು ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಆವಾಗ ಇಟ್ಸ್ ವಂಡರ್ಫುಲ್ ಅಂತ ಯಾವಾಗ ಜನರಿಂದ ಸ್ವೀಕಾರ ಬಂತು, ಆವಾಗ ನಾನು ತುಂಬಾ ಆತ್ಮವಿಶ್ವಾಸದಿಂದ ಕಾಂಕ್ರೀಟ್ ಆಗಿ ಹೇಳಲಿಕ್ಕೆ ಶುರು ಮಾಡಿದೆ. ಹೌದು, ನಮ್ಮ ವಚನಕಾರರು, ಶರಣರು, ಸಂತರು ಅದ್ಭುತವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತ ಆತ್ಮವಿಶ್ವಾಸ ನನಗೆ ಬಂದಾಗ ಇಲ್ಲಿ ಸಾಮಾಜಿಕ, ಧಾರ್ಮಿಕ ಮತ್ತು ವೈಯಕ್ತಿಕ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಆಧರಿಸಿದ ಸಾವಿರಾರು ವಚನಗಳು ನಮ್ಮ ಇವತ್ತು ಸಮಗ್ರ ವಚನ ಸಂಪುಟದಲ್ಲಿ ಸಿಗ್ತವೆ. ವಚನ ಸಾಹಿತ್ಯಕ್ಕೆ ಎಷ್ಟೇ ಮಾನ್ಯತೆ ನಮ್ಮ ಕರ್ನಾಟಕದ ವಿಶ್ವವಿದ್ಯಾಲಯಗಳು ಮಾಡಿದ್ರು ಕೂಡ ಅದಕ್ಕೆ ಬಹಳ ದೊಡ್ಡ ಮಾನ್ಯತೆ ದೊರಕಿದ್ದೆ ಯಾವಾಗ ಅಂದ್ರೆ ಬಸವ ಸಮಿತಿಯವರು ಬಸವಣ್ಣನವರ ಮತ್ತು ಆಯ್ದ ಶರಣರ ವಚನಗಳನ್ನ ಜಗತ್ತಿನ ಇತರ ಭಾಷೆಗಳಲ್ಲಿ, ಭಾರತ ದೇಶದ ಇತರ ಭಾಷೆಗಳಲ್ಲಿ ಅನುವಾದನ ಮಾಡುವಂತ ಕೆಲಸವನ್ನೇನು ಪ್ರಾರಂಭ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್. ಅಂದ್ರೆ ನಾವು ಯಾವತ್ತೂ ಪ್ರತಿಪಾದನೆ ಮಾಡ್ತಾ ಇದ್ವಿ, ನಮ್ಮ ಬೆನ್ನನ್ನ ನಮ್ ದುಬ್ಬ ನಾವೇ ಚಪ್ಪಿಸ್ಕೊಳ್ಳೋದು ಸರಿಯಲ್ಲ. ಈ ಸಾಹಿತ್ಯವನ್ನ, ಈ ವಚನ ಮಾರ್ಗವನ್ನ ಬೇರೆಯವರು ಎಂಡೋರ್ಸ್ ಮಾಡಿದಾಗ ಇದಕ್ಕೊಂದು ಶಕ್ತಿ ಬರ್ತದೆ ಅನ್ನುವಂತ ಚರ್ಚೆ ನಡೆದಾಗನೇ ಅರವಿಂದ್ ಜತ್ತಿ ಅವರು ತಮ್ಮ ಅನೇಕ ಕನ್ನಡದ ಪ್ರಾಧ್ಯಾಪಕರನ್ನ ಡಾಕ್ಟರ್ ಎಂ ಕಲಬುರ್ಗಿ ಅವರ ಮಾರ್ಗದರ್ಶನದಲ್ಲಿ ಆ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ರಾಜ್ಯದ ದೇಶದ ಎಲ್ಲ ಭಾಷೆಗಳಿಗೆ ವಚನಗಳು ಹೋದಾಗ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು. ಯಾವಾಗ ಅದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆದ ತಕ್ಷಣ ಇದು ಈ ಚಳವಳಿಯ ಮಹತ್ವ ಏನು, ಈ ಚಳವಳಿಗೆ ಸಿಕ್ಕಿರೋ ಹಿನ್ನೆಲೆ ಏನು, ಕರ್ನಾಟಕದಲ್ಲಿ ಮಾತಾಜಿ ಮತ್ತು ಲಿಂಗಾನಂದರು ಆ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಡಾಕ್ಟರ್ ಎಂ ಕಲಬುರ್ಗಿ ಅವರು, ಬೂಸ್ನೂರ್ ಮಠರು, ಡಾಕ್ಟರ್ ಆರ್ ಸಿ ಹಿರೇಮಠರು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ವಚನಗಳ ಕೆಲಸವನ್ನ ಮಾಡಿದ್ರು. ಹಾಗೆ ಅದರ ಒಂದು ಮುಂದಿನ ಹೆಜ್ಜೆಯಾಗಿ ವಿಶ್ವವಿದ್ಯಾಲಯಕ್ಕೂ
ಮೀರಿದ ರೀತಿಯಲ್ಲಿ ಕೆಲಸವನ್ನ ಮಾಡಿದವರು ಅರವಿಂದ್ ಜತ್ತಿ ಅವರು. ಅರವಿಂದ್ ಜತ್ತಿ ಅವರು ಬಸವ ಸಮಿತಿಗೆ ಬಹಳ ದೊಡ್ಡ ಆಯಾಮವನ್ನು ಕೊಟ್ಟರು. ಬರೀ ಭಾಷಣ, ಕಾರ್ಯಕ್ರಮಗಳು, ಚರ್ಚೆ ಮೂಲಕ ಈ ಒಂದು ಸಂಸ್ಕೃತಿಯನ್ನ ನಾವು ಪುನರುಜ್ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ ಆಗ್ತಿತ್ತಂದ್ರೆ ಪುಸ್ತಕ ಸಂಸ್ಕೃತಿಯ ಮೂಲಕವಾಗಿ ಮಾತ್ರ. ಅದು ಬೇರೆ ಭಾಷೆಗೆ ಅನುವಾದಗೊಂಡಾಗ ನಮ್ಮ ಶಕ್ತಿ ಸಾಮರ್ಥ್ಯ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರಗಲ್ಲೇ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಕೆಲಸವನ್ನ ಜತ್ತಿ ಅವರು ಪ್ರಾಮಾಣಿಕವಾಗಿ ಮಾಡಿ ನನಗೆ 2010ರಲ್ಲಿ ನೀವು ಕೇರಳಕ್ಕೆ ಹೋಗಿ ಅಲ್ಲಿ ಇರುವಂತಹ ಸ್ನೇಹಿತರ ಜೊತೆ ಸಂವಾದ ಮಾಡಿ ವಚನ ಚಳವಳಿ ಬಗ್ಗೆ ಮಾತಾಡ್ರಿ ಅಂತ ಹೇಳಿದಾಗ ಆ ಅವಕಾಶವನ್ನ ಅಲ್ಲಿನ ನಮ್ಮ ಪ್ರಸನ್ನ ಕುಮಾರ್ ಅದ್ಭುತವಾಗಿ ನನ್ನನ್ನು ಪ್ರತಿ ಜಿಲ್ಲೆಗೆ ಕರ್ಕೊಂಡೋಗಿ ಇಂಗ್ಲಿಷ್ ನಲ್ಲಿ ಮಾತಾಡಿಸಿ ತಾವು ಮಲಯಾಳದಲ್ಲಿ ಅನುವಾದ ಮಾಡಿದ್ರು. ಇದೆಲ್ಲ ಅವಕಾಶಗಳನ್ನ ನನಗೆ ಆಗಾಗ ಬಸವ ಸಮಿತಿ ಕೊಡ್ತಾ ಇರ್ತದೆ. ಅರವಿಂದ್ ಜೊತೆ ಅಣ್ಣವರು ಅದೇ ಟೈಮ್ ಟ್ರಿನಿಟಿ ಅಂತ ಹೇಳಿದ್ನಲ್ಲ, ಟೈಮ್ ಪ್ಲೇಸ್ ಆಕ್ಷನ್ ಅಂತ, ಸಿದ್ದುನ ಯಾವಾಗ ಯಾಕೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಕೂಡ ತುಂಬಾ ಜಾಣತನದಿಂದ ನಿರ್ವಹಣೆ ಮಾಡಿ ಈಗ ಕರೋನಾ ಇಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ನಾನು ಹೇಳ್ತೇನೆ. ನಾನು ಬೆಂಗಳೂರಿನ ಬಸವ ಸಮಿತಿಯಲ್ಲಿ ಮಾತಾಡಿದ್ರೆ 100-200 ಜನರಿಗೆ ತಲುಪ್ತಾ ಇದ್ದೆ. ಕಲಬುರಗಿಯಲ್ಲಿ ಮಾತಾಡಿದಾಗನು ಒಂದು 100 ಜನನೇ ಏನೋ ಇದ್ರು. ಆದ್ರೆ ಈ ಆನ್ಲೈನ್ ಅನ್ನುವಂತಹ ಕಾರ್ಯಕ್ರಮ ಇದೆಯಲ್ಲ, ಜಗತ್ತಿನ ಎಲ್ಲ ದೇಶಗಳಿಗೆ, ದೇಶದ ಎಲ್ಲ ರಾಜ್ಯಗಳಿಗೆ ತಲುಪಿಸುವಂತ ಒಂದು ಪ್ರಸಂಗ ಬಂದಾಗ ನೀವು ವ್ಯಕ್ತಿತ್ವ ವಿಕಸನ ಇಟ್ಕೊಂಡು ವಚನಗಳನ್ನ ನೀವೇನ್ ಅನುಭವಿಸಿದ್ರಿ ಅದನ್ನ ಮಾತಾಡ್ತೀರಿ ಅಂತ ಕೇಳಿದಾಗ ನನಗೆ ತುಂಬಾ ಸಂತೋಷ ಆಯ್ತು. ಇದು ಇವತ್ತು ಬಸವ ಸಮಿತಿ ಒಂದು ದೊಡ್ಡ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡಿದೆ. ತನ್ನದೇ ಆದ ಒಂದು ಕೇಳುಗ ವರ್ಗವನ್ನ ಸೃಷ್ಟಿ ಮಾಡಿಕೊಂಡಿದೆ. ನಮ್ಮಲ್ಲಿ ಅನೇಕ ಬಸವ ಇಡೀ ನಾನು ತುಂಬಾ ದಿನಗಳು ಮಾತಾಡೋದ್ರಿಂದ ಅದರ ಇತಿಹಾಸ, ಅದರ ಬೆಳವಣಿಗೆಯನ್ನು ಹೇಳೋದ್ರ ಜೊತೆಗೆ ವರ್ತಮಾನದಲ್ಲಿ ಇವತ್ತು ಬಸವ ಫಿಲಾಸಫಿ ಏನಾಗಿದೆ ಅನ್ನೋದು ಕೂಡ ನಾವು ಪ್ರಾಮಾಣಿಕವಾಗಿ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೇಬೇಕು. ಇವತ್ತು ನಾವು ಧರ್ಮವನ್ನ, ಸಾಹಿತ್ಯವನ್ನ, ಕಾವ್ಯವನ್ನ ಉಳಿಸ್ಬೇಕಾಗಿತ್ತು ಅಂದ್ರೆ ಅದರ ಕಟ್ಟಿಕೊಡುವಿಕೆ, ರೀಇಂಟ್ರಾಸ್ಪೆಕ್ಷನ್, ಪುನರುತ್ಥಾನ ಅದೆಲ್ಲ ತುಂಬಾ ಕ್ರಿಯಾತ್ಮಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ನಡಿಲೇಬೇಕು. ಹಾಗಾದ್ರೆ ಅವತ್ತಿನ ಟೈಮ್ ಏನಾಗಿತ್ತು? ಈ ಚಳವಳಿ ಪ್ರಾರಂಭ ಆದಾಗ ಟೈಮ್ ಏನಾಗಿತ್ತು? ಆದ್ರೆ ಯಾಕೆ ವಚನಗಳನ್ನ ಬರೆದು, ವಚನಗಳನ್ನ ಯಾಕೆ ದಾಖಲಿಸಿದ್ರು? ಒಂದೇ ತರಹದ ವಚನಗಳು, ಒಂದೇ ತರಹದ ವಿಷಯದ ಮೇಲೆ ಅಲ್ಲಿ ಚರ್ಚೆ ನಡೀತಾ ಇತ್ತು. ಅಂದ್ರೆ ಡಿಬೇಟ್ ನಡೀತಾ ಇದ್ದಾಗ ಹೇಗೆ ನಾವು ಪ್ರಶ್ನೋತ್ತರಗಳನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರಿಪೇರ್ ಆಗಿ ಬರ್ತೀವಿ, ಆ ತರ ಅಲ್ಲಿ ಒಂದೇ ವಿಷಯದ ಮೇಲೆ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು. ಚರ್ಚೆ ಮಾಡಿ ಅದಕ್ಕೆ ಅಂತಿಮ ಸ್ವರೂಪ ಇದು ಸರಿ ಅಂತ ಅಪ್ರೂವಲ್ ಸಿಕ್ಕ ಮೇಲೆ, ಅಪ್ರೂವಲ್ ಕೊಡುವಂತ ವ್ಯಕ್ತಿನೂ ಅಷ್ಟೇ ದೊಡ್ಡ ಆಧ್ಯಾತ್ಮ ಚೈತನ. ಮುಂದಿನ ದಿನಗಳಲ್ಲಿ ಹೇಳ್ತೇನೆ ನಾನು. ಅಲ್ಲಮಪ್ರಭು ಆ ಶೂನ್ಯ ಪೀಠದ ಅಧ್ಯಕ್ಷರಾಗಿರುವಂತ ಅಲ್ಲಮಪ್ರಭು ಇದ್ದಂತ ಒಂದು ಅರ್ಹತೆ, ತಾಕತ್ತು, ಶಕ್ತಿ, ಎಲ್ಲವನ್ನ ಪರಾಮರ್ಶಿಸುವ ಗುಣ ಅದು ಅದ್ಭುತವಾದದ್ದು. ಆದ್ರೆ ಬಸವಣ್ಣ ಒಂದು ದೇಶದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಪ್ಯಾರಲಲ್ ಗವರ್ಮೆಂಟ್ ಯಾಕೆ ಸೃಷ್ಟಿ ಮಾಡಿದ ಅನ್ನುವಂಥ ಪ್ರಶ್ನೆ ಅನೇಕರಿಗೆ ಹೇಳ್ತದೆ. ಅದನ್ನೇ ನಾವು ಅನೇಕ ಸಲ ಹೇಳ್ತೇವೆ, ರೆಬೆಲ್ ಟು ಬಿಕಮ್ ರೆಬೆಲ್, ಬಂಡುಕೋರ, ಬಂಡಾಯ ಅನ್ನೋ ಮಾತನ್ನ ಕರಿತೀವಿ. ತನ್ನ ಆಪ್ತ ಸ್ನೇಹಿತನಾಗಿದ್ದ ಬಿಜ್ಜಳನ ಜೊತೆಗೆ ಪ್ರಧಾನಿಯಾಗಿದ್ದ ಬಸವಣ್ಣ ಯಾಕೆ ಅನುಭವ ಮಂಟಪದಂತ ಇನ್ನೊಂದು ಸಂಸತ್ತನ್ನ ನಿರ್ಮಾಣ ಮಾಡಿದರು ಅನ್ನುವಂಥ ಪ್ರಶ್ನೆ ಬಂದಾಗ, ಅನ್ಡೆಮೊಕ್ರೆಟಿಕ್ ಕಿಂಗ್ಶಿಪ್ ನೆವರ್ ಕ್ರಿಯೇಟೆಡ್ ಎ ಡೆಮೊಕ್ರೆಟಿಕ್ ಅಟ್ಮಾಸ್ಫಿಯರ್. ಸಾಮಾಜಿಕ ತರತಮ ತಾಂಡವವಾಡ್ತಾ ಇದ್ದಂತ ಸಮಯ. ನಾನು ಹೇಳಿದ ಟೈಮ್ ವಾಸ್ ವೆರಿ ವೆರಿ ಹಾರಿಬಲ್ ಫಾರ್ ಡೌನ್ ಟ್ರಾಡನ್ ಅಂಡ್ ವಿಮೆನ್. ಭಾರತ ದೇಶದ ಮಹಿಳೆಯರಿಗೆ ಮತ್ತು ಹಿಂದುಳಿದ ದಲಿತ ಜನಾಂಗಕ್ಕೆ ಬಹಳ ನಿಕೃಷ್ಟವಾಗಿರುವಂತಹ ಕಾಲ ಅದಾಗಿತ್ತು. ದಟ್ ವಾಸ್ ದ ಟೈಮ್. ಆದ್ರೆ ಒಂದು ರಾಜ್ಯದ ಪ್ರಧಾನಿಯಾಗಿದ್ದುಕೊಂಡು ಬಸವಣ್ಣ ಅದನ್ನ ತನ್ನದೇ ಆದ ಬಿಜ್ಜಳನ ಆಸ್ಥಾನದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಇದ್ದಾಗ ಸಾಧ್ಯ ಇಲ್ಲ. ರಾಜಸತ್ತೆಯಲ್ಲಿ ಅದರದೇ ಆದ ಒಂದು ಪುರೋಹಿತಶಾಹಿ ವ್ಯವಸ್ಥೆ ಇರ್ತದೆ. ಅನ್ಡೆಮೊಕ್ರೆಟಿಕ್ ವೇದಲ್ಲಿ ಇರದೇ ಹೋದ್ರೆ ನೀವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಕ್ಕಾಗಲ್ಲ, ಜನರಿಗೆ ಅತಿಯಾದ ಜ್ಞಾನವನ್ನ ಕೊಟ್ರೆ ಜನರ ಸೇವೆಯನ್ನ ಬಳಸ್ಕೊಳಕ್ಕಾಗಲ್ಲ ಅನ್ನುವಂತ ಒಂದು ಭಯ, ಇನ್ಸೆಕ್ಯೂರಿಟಿ ನಮ್ಮ ರಾಜರುಗಳನ್ನ ಕಾಡ್ತಾ ಇತ್ತು. ರಾಜರಿಗೇನು, ರಾಜ ತಾನು ರಾಜಾದಿರಾಜನಾಗಿ ಮೆರಿಬೇಕು. ಆಗ ಹುಟ್ಟಿಕೊಂಡ ವರ್ಣಾಶ್ರಮ ವ್ಯವಸ್ಥೆ, ಆಗ ಹುಟ್ಟಿಕೊಂಡ ಈ ಚತುರ್ವರ್ಣಗಳ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ,
ವೈಶ್ಯ, ಶೂದ್ರ, ಪಂಚಮ ಪರಿಕಲ್ಪನೆಯನ್ನು ಕೊಟ್ಟ ಕಾರಣ ಏನಂದ್ರೆ ನಾನು ಹೇಳಿದ್ನಲ್ಲ, ಅದನ್ನ ಇವತ್ತಿಗೆ ಅಂಬೇಡ್ಕರ್ನ ಸಂವಿಧಾನದ ಆಧಾರದ ಮೇಲೆ ನಾವು ಅದನ್ನ ಒಪ್ಪಕ್ಕಾಗಲ್ಲ. ಯಾಕೆಂದ್ರೆ ಈಗ ನಾವೆಲ್ಲರೂ ಸಮಾನರು. ಆ ಸಮಾನತೆ ಆಗ ಬೇಡವಾಗಿತ್ತು. ಹಾಗೆ ಹೇಳಿ ನೀವು ಜನರನ್ನ ವರ್ಗೀಕರಣ ಮಾಡದೆ ಹೋಗಿದ್ರೆ ರಾಜರ ಸೇವೆ ಮಾಡ್ಲಿಕ್ಕೆ ಜನ ಸಿಕ್ತಿದ್ದಿಲ್ಲ, ಮೇಲ್ವರ್ಗದರ ಸೇವೆಯನ್ನ ಮಾಡ್ಲಿಕ್ಕೆ ಜನ ಸಿಕ್ತಿದ್ದಿಲ್ಲ. ಅಂತ ಹೀನ ಕೆಲಸ ಮಾಡ್ಲಿಕ್ಕೆ ಶೂದ್ರರನ್ನ ಮತ್ತು ಪಂಚಮರನ್ನ ಬಳಸಿಕೊಳ್ಳೋದ್ರ ಜೊತೆಗೆ ನಡೆಸಿಕೊಳ್ಳುವ ರೀತಿ ಇದೆಯಲ್ಲ, ಅದು ಬಸವಣ್ಣನಂತ ಒಬ್ಬ ಸೂಕ್ಷ್ಮ ಮನಸ್ಸಿನ ಕವಿ, ಅದ್ಭುತ ವಿಚಾರ ಶಕ್ತಿಯ ಆಡಳಿತಗಾರ, ಸಾಮಾಜಿಕ ವ್ಯವಸ್ಥೆ ಹೀಗೆ ಇರ್ಲಿ ಅಂತ ಬಯಸುವಂತಹ ಒಬ್ಬ ಉದಾತ್ತ ವ್ಯಕ್ತಿಗೆ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ. ಬಸವಣ್ಣ ನೀಡಬಹುದಾದ ಎಲ್ಲ ಸಲಹೆಗಳನ್ನ ಒಪ್ಪುವಂತ ವಾತಾವರಣ ಬಿಜ್ಜಳನ ಆಸ್ಥಾನದಲ್ಲಿ ಇರದೇ ಇದ್ದುದನ್ನು ಕಂಡ ಬಸವಣ್ಣ ನಿಧಾನವಾಗಿ ಆಂತರಿಕ ಬಂಡುಕೋರನ ಹಾಗೆ ಸಂಚಲನವನ್ನ ಉಂಟು ಮಾಡುವ ಕೆಲಸವನ್ನ ಪ್ರಾರಂಭ ಮಾಡಿದ. ನಾಟ್ ಎ ಓವರ್ನೈಟ್ ಸ್ಟ್ರಾಂಗ್ ರೆಬೆಲಿಯನ್ ಅಗೇನ್ಸ್ಟ್ ಸಿಸ್ಟಮ್. ರಾಜಸತ್ಯ ವಿರುದ್ಧ ತಕ್ಷಣ ನಡೆದ ಹೋರಾಟ ಅದಲ್ಲ. ಹಾಗೆ ಮಾಡಿಬಿಟ್ರೆ ಆ ಬೆಂಕಿ ಹಾಗೆ ಉರಿದು ಹೋರಾಟ ನಾಶ ಆಗಿ ಹೋಗ್ಬಿಡ್ತದೆ. ಲೆನಿನ್ನ ದೊಡ್ಡ ದೊಡ್ಡ ವಿಗ್ರಹಗಳನ್ನ ನಿಲ್ಲಿಸಿದ್ರು, ಅವುಗಳನ್ನ ಕ್ರೇನ್ ಹಾಕಿ ಕೆಡವಿದ್ರು. ಯಾವುದು ಸಡನ್ ರೈಸ್ ಇರುತ್ತೆ, ಸಡನ್ ಫಾಲ್ ಇರುತ್ತೆ. ಹಿಂದಿನ ಧಾರ್ಮಿಕ ಚಳವಳಿಗಳ ಅನುಭವದ ಅಧ್ಯಯನದ ಆಧಾರದ ಮೇಲೆ ಹೊಸ ಆರೋಗ್ಯಕರವಾಗಿರುವಂತಹ ಸಮಾಜವನ್ನ ಕಟ್ಟಬೇಕಾಗಿದ್ರೆ ಮೊದಲು ಜನರಿಗೆ ಅನ್ನ ಕೊಡಬೇಕು. ಅನ್ನ ಮೀನ್ಸ್ ಕಾಯಕ. ಕಾಯಕದಿಂದ ಬಂದ ಪ್ರತಿಫಲ ದಾಸೋಹ. ದಾಸೋಹ ಕಾಯಕ ಜನರ ಹೊಟ್ಟೆ ತುಂಬಿದ ಮೇಲೆ ಮಾತ್ರ ಹಸಿದವನಿಗೆ ಧರ್ಮ ಬೋಧಿಸಲಿಕ್ಕೆ ಆಗುವುದಿಲ್ಲ. ಹಸಿದ ವ್ಯಕ್ತಿಗೆ ಅನ್ನ ಕೊಡುವ ಕೆಲಸವನ್ನ ಸ್ವತಂತ್ರವಾಗಿ ರಾಜಸತ್ತೆಯ ಹಂಗಿಲ್ಲದೆ ಅನ್ನವನ್ನು ಕೊಡುವ ಕೆಲಸವನ್ನ ಬಸವಣ್ಣ ಮಾಡ್ದ. ಅನ್ನದ ಮುಂದಿನ ಹಂತ ಅಕ್ಷರ, ಅಕ್ಷರದ ನಂತರ ಆಧ್ಯಾತ್ಮದ ಅರಿವು. If anything takes place in a systematic manner, step by step, in an unsudden reaction, things will happen in a tremendous way. ಬಹುಶಃ ಜಗತ್ನಲ್ಲಿ ಬಸವಣ್ಣನಂತಹ ಬಹಳ ದೊಡ್ಡ ಅದ್ಭುತವಾದ ಅಡ್ಮಿನಿಸ್ಟ್ರೇಟರ್ ಎಲ್ಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದವರ ಆಡಳಿತ ಇಟ್ಸ್ ಎ ಕ್ರಿಯೇಟೆಡ್ ಒನ್, ಇಟ್ಸ್ ಮೊಬಲೈಸ್ಡ್ ಒನ್. It is mobilized through our social media. It is created by team of publicity wing. ಆದ್ರೆ ಬಸವಣ್ಣ ಮಾತ್ರ ಸ್ವಯಂ ಶಿಲ್ಪಿ. ಅಲ್ಲಿ ಒಂದು ಕಡೆ ಪ್ರಧಾನಿಯಾಗಿದ್ದುಕೊಂಡು ಅನುಭವ ಮಂಟಪದಲ್ಲಿ ತಾನು ಎಲ್ಲ ಅಧಿಕಾರವನ್ನ ಹಿಡಿಬೇಕು ಅಂತ ಬಯಸಲಿಲ್ಲ. ರೈಟ್ ಪರ್ಸನ್ಸ್ ಇನ್ ಎ ರೈಟ್ ಪ್ಲೇಸ್ ಅನ್ನುವ ತತ್ವವನ್ನು ಆಧರಿಸಿ, ಹೇಗೆ ಒಂದು ಸರ್ಕಾರದಲ್ಲಿ 30ರಿಂದ 40 ಇಲಾಖೆಗಳು ಕೆಲಸ ಮಾಡ್ತವೆ. ಆಯಾ ಇಲಾಖೆಗಳಿಗೆ ಮಂತ್ರಿಗಳಿರ್ತಾರೆ, ಆಯಾ ಇಲಾಖೆಗಳಿಗೆ ಕಾರ್ಯದರ್ಶಿಗಳಿರ್ತಾರೆ. ಅದಕ್ಕೆ ಅಭಿಮಾನದಿಂದ ಹೇಳ್ತೇವೆ, ಜಗತ್ತಿಗೆ ಮೊಟ್ಟ ಮೊದಲ ಸಂಸತ್ತನ್ನ ಕೊಟ್ಟ ಹೆಮ್ಮೆ ಭಾರತ ದೇಶಕ್ಕೆ ಸಲ್ತದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಂಸತ್ತನ್ನ ಕೊಟ್ಟ ಕೀರ್ತಿ ಕರ್ನಾಟಕಕ್ಕೆ ಸಲ್ತದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಂಸತ್ತನ್ನ ಕೊಟ್ಟ ಕೀರ್ತಿ ಕಲ್ಯಾಣಕ್ಕೆ ಸೇರ್ತದೆ, ಕನ್ನಡ ನಾಡಿಗೆ ಸೇರ್ತದೆ ಅಂದ್ರೆ ಸಾಮಾನ್ಯ ಸಂಗತಿ ಅಲ್ಲ. ನಾನು ಒಬ್ಬ ಕನ್ನಡಿಗನಾಗಿ ಅಭಿಮಾನದಿಂದ ಈ ಮಾತಾಡಿದ್ರೆ ದುರಭಿಮಾನಿ ಅಂತ ಅನ್ಬೋದು. ಇವತ್ತು ಇಂಗ್ಲೆಂಡ್ನವರು ಆ ಘಟನೆಯನ್ನು ದಾಖಲಿಸ್ತಾರೆ. We can't imagine that such event has happened in 12th century in a so systematic way. ಇಷ್ಟು ಅದ್ಭುತವಾಗಿ an excellent parliamentarian methodology was used by Basavanna. An extraordinary debate was happening in ಅನುಭವ ಮಂಟಪ. ಅದಕ್ಕೆ ಅನುಭವ ಮಂಟಪ ಅಂತ ಕರೆಯೋದ್ರ ಮೂಲಕವಾಗಿ ಆ ಪರಿಕಲ್ಪನೆಯನ್ನ ಕೊಡ್ಲಿಕ್ಕೆ ಅದಕ್ಕೆ ಆಧಾರ ಏನು? ಅನ್ನ, ಅಕ್ಷರ, ಅರಿವು. ಆಮೇಲೆ ನೋಡಿ, ಒಂದು ಸರ್ಕಾರಕ್ಕೆ, ಒಂದು ಪಾರ್ಲಿಮೆಂಟ್ಗೆ ಅದರದೇ ಆದ ಸಂವಿಧಾನ ಇರಬೇಕು. ಸಂವಿಧಾನ ಏನು? ಇವತ್ತಿಗೂ ಭಾರತದಂತಹ ದೇಶದಲ್ಲಿ ನ್ಯಾಯಾಂಗದಲ್ಲಿ ನಾವು ಭಗವದ್ಗೀತೆಯನ್ನು ಮುಟ್ಟಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ ಅನ್ನೋದರ ಮೂಲಕವಾಗಿ ಸುಳ್ಳಿಗೆ ನಾಂದಿ ಹಾಡ್ತೇವೆ. ಹೇಳೋದು ಸುಳ್ಳೆ, ಆದ್ರೆ ಸತ್ಯವನ್ನೇ ನುಡಿಯುತ್ತೆ. ಅದು ಭಗವದ್ಗೀತೆ ನಮ್ಮ ಇರ್ಲಿ. ಇವತ್ತು ಆ ವಿಷಯ ಅಷ್ಟೊಂದು ಪ್ರಸ್ತುತ ಅಲ್ಲ. ಹಾಗಿದ್ರೆ ನಮ್ಮ ಸಂವಿಧಾನ ಏನಿರಬೇಕು? ಆ ಸಂವಿಧಾನದ ಪ್ರಕಾರವಾಗಿ ಎರಡು ಸರ್ಕಾರಗಳು, ಒಂದು ಬಿಜ್ಜಳನ ಬಹಿರಂಗ ಸರ್ಕಾರ, ಒಂದು ಬಸವಾದಿ ಶರಣರ, ಇನ್ನೊಂದು ಅನುಭವ ಮಂಟಪದ ಆಧಾರದ ಸರ್ಕಾರ.
ಇವೆರಡು ಸರ್ಕಾರಕ್ಕೆ, ಈ ಅನುಭವ ಮಂಟಪಕ್ಕೆ, ಈ ಸಂಸತ್ತಿಗೆ ಪ್ರವೇಶ ಪಡೆಯಬೇಕಾದ ಲೋಕಸಭಾ ಸದಸ್ಯನಿಗೆ, ಜನಪ್ರತಿನಿಧಿಗೆ ಇರಬೇಕಾದ ಅರ್ಹತೆ ಏನು? 7 ಕಮಾಂಡ್ಮೆಂಟ್ಸ್ ವಾಸ್ ಗಿವನ್ ಬೈ ಬಸವಣ್ಣ. ಬಹಳ ಬಹಳ ಜನಪ್ರಿಯವಾಗಿರುವಂತಹ ವಚನ. ನಮ್ಮ ಹುಡುಗರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ ಹೇಳುವಷ್ಟು ಸರಳವಾಗಿ ಬೇರೆ ಯಾವುದನ್ನು ಹೇಳೋದಿಲ್ಲ. ಆದರೆ ಇದು ಹೇಗೆ ಮೂಲಭೂತವಾಗಿರುವಂತಹ ಒಂದು ಆಧಾರ ಸ್ತಂಭ ಆಯ್ತು, ಎಷ್ಟು ಕಷ್ಟದ ಕೆಲಸ ಆಯ್ತು, ಯಾಕಾಯ್ತು? ಕಳಬೇಡ ಅಂದ್ರೆ ಯಾರು ಕಳು ಮಾಡ್ತಿದ್ರು? ಒಂದು ತಮಾಷೆಯನ್ನು ಹೇಳ್ತೇನೆ. ಅಲ್ಲಿ ಅನುಭವ ಮಂಟಪದಲ್ಲಿ ರಾಜನ ರಾಜಸತ್ತೆಯ ಎಲ್ಲ ದುರಾಚಾರಗಳನ್ನ ಪ್ರಶ್ನೆ ಮಾಡಲಾಗ್ತಿತ್ತು. ಆದ್ರೆ ಆ ಬಂಡುಕೋರರ ಧ್ವನಿ ತುಂಬಾ ಮೃದುವಾಗಿತ್ತು. ಅವರು ಬಳಸುವ ಪದಗಳು ಬಹಳ ಸಾಫ್ಟ್ ಸ್ಕಿಲ್ ಅಂತ ನಾವು ಕರಿತೇವಲ್ಲ, ಆ ಸಾಫ್ಟ್ ಸ್ಕಿಲ್ ಟ್ರೈನರ್ಸ್ ತರ ಇದ್ರು ನೋಡಿ ಅವರೆಲ್ಲ. ಅಲ್ಲಿ ರಾಜಸತ್ತೆಯನ್ನ ಪ್ರಶ್ನೆ ಮಾಡ್ತಿದ್ದಿಲ್ಲ ಅವರು, ತಮ್ಮ ಆತ್ಮ ನಿವೇದನೆಯನ್ನ ಮಾಡಿಕೊಳ್ಳುತ್ತಾ, ಬೈ ಹ್ಯಾವಿಂಗ್ ಎ ಸೆಲ್ಫ್ ಇವ್ಯಾಲ್ಯುಯೇಷನ್ they were questioning the governance. ಸರ್ಕಾರವನ್ನ ಪ್ರಶ್ನೆ, ಆದ್ರೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತಿದ್ದಿಲ್ಲ, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ, ನಮ್ಮ ಅಂತಃಸತ್ವವನ್ನು ನಾವು ಬಗೆದು ನೋಡ್ತೀವಿ. ಕಳುವು ಮಾಡೋದು ಅಂದ್ರೆ ಏನು? ನಾಟ್ ಎ ರೂಡ್ ರಾಬ್ರಿ, ನಾಟ್ ಎ ರಾಬ್ರಿ ಎಟ್ ಆಲ್. ಕಳಬೇಡ ಅಂತಂದ್ರೆ ರಾಜಸತ್ತೆಯಲ್ಲಿ ಏನು ಅಂದ್ರೆ, ರಾಜ ಸಾಮಾನ್ಯ ಜನರನ್ನ ಕಳು ಮಾಡ್ಕೊಂಡು ತಿನ್ನಂಗೆ ಇರುತ್ತೆ. ವಿಥೌಟ್ ಎನಿ ಮೇಜರ್ ಎಫರ್ಟ್ಸ್, king was collecting the tax from the common people. ಶ್ರಮ ವಹಿಸಿ ದುಡಿಯುವಂತ ಜನರಿಂದ ಸಂಗ್ರಹ ಮಾಡುವ ಟ್ಯಾಕ್ಸ್ ಇದೆಯಲ್ಲ, ಅದು ಎದಕ್ಕೆ ಬಳಸ್ತಿತ್ತು? ಅವ್ರು ಹೇಳ್ತಿದ್ರು ಜನಹಿತಕ್ಕಾಗಿ ಬಳಸ್ತೀವಿ ಅಂತ. 75% ರಾಜನ ಐಷಾರಾಮಿ ಬದುಕಿಗಾಗಿ ಆ ಟ್ಯಾಕ್ಸ್ ಸಂಗ್ರಹವಾದ ಹಣ ಬಳಕೆ ಆಗ್ತಿತ್ತು. 25% ಮಾತ್ರ ಜನರಿಗೆ ಬಳಕೆ ಆಗ್ತಿತ್ತು. ಅದು ಸಾಮಾಜಿಕ ನ್ಯಾಯ ಅನ್ನೋದು ಎಳ್ಳಷ್ಟು ಇರಲಿಲ್ಲ. ದೇರ್ ವಾಸ್ ನೋ ಸೋಷಿಯಲ್ ಜಸ್ಟಿಸ್ ಅಮಾಂಗ್ ದಿ ಸ್ಟೇಟ್ಸ್. ಆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಲ್ಲಿ ಇಲ್ಲ ಅಂತ ಗೊತ್ತಾಗಿ, ನೀವು ಇದನ್ನ ಮಾಡೋದಿಲ್ಲ, ಕಳಬೇಡ, ಕಳು ಮಾಡ್ತೀರಿ. ಅದಕ್ಕೆ ಹೇಳ, ಕಳು ಮಾಡೋರು ಇಲ್ಲಿ ಬೇಡಪ್ಪ. ಯಾವ ರೀತಿ ಕಳು ಮಾಡೋರು ಅನುಭವ ಮಂಟಪಕ್ಕೆ ಬರೋದು ಬೇಡ, ಯಾವ ರೀತಿ ಕಳು ಮಾಡೋರು ನಮ್ಮ ಸಂವಿಧಾನಕ್ಕೆ ಬರೋದು ಬೇಡ, ನಮ್ಮ ಸಂಸತ್ತಿಗೆ ಬರೋದು ಬೇಡ. ಈ ರೀತಿಯ ದುಡಿಯದೆ ಜನರನ್ನ ಶೋಷಣೆ ಮಾಡಿ ತಿನ್ನುವುದು an equivalent to robbery. ಹಗಲು ದರೋಡೆ. ಈ ಹಗಲು ದರೋಡೆ ಮಾಡುವ ಮನಸ್ಥಿತಿ ಇರುವ ಜನ ಮತ್ತೆ ರಾಜನನ್ನ ಹೊಗಳಲಿಕ್ಕೆ, ರಾಜನನ್ನ ಆ ರೀತಿ ಹಾಳು ಮಾಡ್ಲಿಕ್ಕೆ, ರಾಜನನ್ನ ಹಾದಿ ತಪ್ಪಿಸ್ಲಿಕ್ಕೆ ಅಂತಾನೆ ಒಂದು ತಂಡ ಇರ್ತದೆ. ಅವ್ರ ಕೆಲಸ ಏನಂದ್ರೆ ಹೊಗಳೋದು, ನೀನ್ ಮಾಡೋದು ಬಹಳ ಚಲೋ ಆಗಿದೆ ಅಂತ ಹೇಳೋದು, ಶೋಷಣೆ ಮಾಡೋದು, ಇನ್ನೂ ಜನಸಾಮಾನ್ಯರನ್ನು ತುಳಿಯುವ, ಶೋಷಣೆ ಮಾಡುವ, ಹಿಂಸಿಸುವ ವ್ಯವಸ್ಥೆ ವಿರುದ್ಧ ಎದ್ದ ಪ್ರತಿಧ್ವನಿಯೇ ಅನುಭವ ಮಂಟಪ ಮತ್ತು ವಚನಗಳು. ಹಾಗಿದ್ರೆ ಬಸವಣ್ಣ ಹೇಳಿದ, ಫಸ್ಟ್ ಐ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಮೈ ಸೆಲ್ಫ್, ಐ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್, ದೆನ್ ಐ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅದರ್ಸ್. The transformed souls can change the system of society. ಆ ಸಾಮಾಜಿಕ ಬದಲಾವಣೆ ತರಲಿಕ್ಕೆ ಮೊದಲು ನಾವು ಶುದ್ಧರಾಗೋಣ. ನಾವು ಶುದ್ಧರಾಗಲಿಕ್ಕೆ ನಮ್ಮದೇ ಆದ ನಿಯಮಗಳನ್ನ ನಾವು ಹಾಕೊಳ್ಳೋಣ, ನಮ್ಮದೇ ಆದ ಬದ್ಧತೆಯನ್ನ, ಕಳಬೇಡ, ಕೊಲಬೇಡ, ಈ ರೀತಿ ಅನಾಚಾರ ಮಾಡಿ ನಮಗೆ ಪ್ರಾಮಾಣಿಕವಲ್ಲದ ಹಣ ಬೇಡ. ಕೊಲೆ ಅಂತಂದ್ರೆ ಚಾಕು ತಗೊಂಡು ಕೊಂದಂಗ ವ್ಯಕ್ತಿಯನ್ನ ಮಾನಸಿಕವಾಗಿ, ಜಾತಿಯ ತರತಮದಲ್ಲಿ, ಲಿಂಗ ಭೇದದಲ್ಲಿ ಹಿಂಸೆ ಮಾಡಿದ್ರು ಕೂಡ ಅದು ಕೊಲೆನೆ. ಮರ್ಡರ್ ಹ್ಯಾಸ್ ಇಟ್ಸ್ ಗಾಟ್ ಇಟ್ಸ್ ಓನ್ ಡೆಫಿನೇಷನ್. ಇದನ್ನೆಲ್ಲ ಮಾಡ್ಬೇಕಾಗಿತ್ತು ಅಂದ್ರೆ ನೀ ಏನ್ ಮಾಡ್ಬೇಕು? ಗೊತ್ತಾಗ್ಲಾರ್ದಂಗ ಕಳು ಮಾಡೋದು, ಹಿಂಸೆ ಮಾಡ್ಲಾರ್ದಂಗ ಕೊಲ್ಲೋದನ್ನ ಮಾಡ್ಬೇಕಾದ್ರೆ ನಿನ್ ಮುಂದಿನ ಸ್ಟೆಪ್ ಹುಸಿಯ ನುಡಿಯಲು ಬೇಡ. ಸುಳ್ಳು ಹೇಳಲೇಬೇಕು ನೀನು, ಸುಳ್ಳು ಹೇಳ್ಬೇಡ ನೀನು ಅಂತ. ಯಾಕೆ ಸುಳ್ಳು ಹೇಳ್ತಿ? ಯಾಕೆ ಕಳು ಮಾಡ್ತಿ? ಯಾಕೆ ಕೊಲೆ ಮಾಡ್ತಿ ಅಂತ ಪ್ರಶ್ನೆ ಮಾಡಿದ್ರೆ ಅವ್ನಿಗೆ ಸಿಟ್ಟು ಬಂದ್ಬಿಡುತ್ತೆ. ಯಾಕಂದ್ರೆ ಅವನಿಗೆ ಸತ್ಯವನ್ನ ಪ್ರಶ್ನೆ ಮಾಡಿದಾಗ ಸಿಟ್ಟು ಬಂದ್ಬಿಡುತ್ತೆ. ಹಂಗ ಸಿಟ್ಟಿಗೆಳಂಗಿಲ್ಲ ನೀನು, ಮುನಿಯಬೇಡ, ಸಿಟ್ಟಿಗೆಳಕ್ ಹೋಗ್ಬೇಡ. ಜಸ್ಟ್ ಗಿವ್ me the answer to my questions. Questions prepared on the basis of conscience. Questions based on the consciousness. ಪ್ರಜ್ಞೆಯ ಆಧಾರದ ಮೇಲೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮುನಿಯಬೇಡ. ನಿನ್ಗೇನಾರ ಕೇಳಿದ ಕೂಡಲೇ ಅವನೇನು ಅಯೋಗ್ಯ ಆಗ್ಲೇ ಶುರು ಮಾಡ್ಬಿಟ್ಟಿದ್ರು.
ಓಯ್ ಬಿಜ್ಜಳ, ನೀನ್ ಬಸವಣ್ಣ ಇಲ್ಲಿ ಪ್ರಧಾನಿ ಇದ್ದಾನೆ, ಅಲ್ಲಿ ಶರಣ್ ಕಟ್ಕೊಂಡು ಏನೋ ಹಲಾಲ್ ಕೋರ ಕೆಲಸ ಮಾಡ್ತಾ ಇದ್ದಾನೆ, ಅವನನ್ನ ಅಸಹ್ಯ ಪಡೋದು, ಅನ್ಯರಿಗೆ ಅಸಹ್ಯ ಪಡಬೇಡ. ಬಿಟ್ರೆ ಸೆಲ್ಫ್ ಗ್ಲೋರಿಫಿಕೇಶನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವೀಕ್ನೆಸ್ ಆಫ್ ಹ್ಯೂಮನ್ ಸೈಕಾಲಜಿ. ನಾನು ಹಾಗೆ, ನಾನು ಹೀಗೆ, ನಾನು ಅದನ್ನ ಮಾಡಿದ್ದೇನೆ, ಇದನ್ನ ಮಾಡಿದ್ದೇನೆ, ಅಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದ್ದೇನೆ, ನನಗಿಷ್ಟು ದೊಡ್ಡ ಎಂಪವರ್ಮೆಂಟ್ ಇದೆ, ನನಗೆ ಜ್ಞಾನ ಇದೆ ಅನ್ನೋದರ ಮೂಲಕವಾಗಿ ತನ್ನ ಬಣ್ಣಿಸಬೇಡ. ಇದ್ಯಾವುದೇ ಯು ಶುಡ್ ಹ್ಯಾವ್ lot of detachment on all these issues. Unless you are detached with all these issues, unless you are detached with all these subjects, you cannot transform yourself. ಇದರ ಹಳಿಯಲು ಬೇಡ. ಚರ್ಚೆ, ಸಂವಾದ, ಚಿಂತನ, ಮಂಥನ ಬೇರೆ. ಎದುರು ಒಬ್ಬ ವ್ಯಕ್ತಿಯನ್ನ ಹಳಿಯೋದರ ಮೂಲಕವಾಗಿ, ಅವಮಾನ ಮಾಡುವುದರ ಮೂಲಕವಾಗಿ, ಟೀಕಿಸೋದರ ಮೂಲಕವಾಗಿ ಅವನ ಆತ್ಮಗೌರವವನ್ನ ಕಸಿದುಕೊಳ್ಳುವುದು ಬೇರೆ. ಅಂಥ ಆತ್ಮಗೌರವವನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ನೀನು ಮಾಡಬೇಡ. ಇದೇ ಅಂತರಂಗ ಶುದ್ಧಿ. ಎಷ್ಟು ತಣ್ಣಗೆ ಬಾಯುಕಟ್ಟೆಯವ್ರು ನನ್ನ ಕವಿ ಅಂತ ಹೇಳ್ತಾ ಇದ್ರು. ಒಬ್ಬ ಕವಿಯಾಗಿ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಎಲ್ಲ ಬಿಡ್ರಿ, ಬಸವಣ್ಣ ಎಷ್ಟು ಅದ್ಭುತ ಕವಿ. ಕ್ರೌರ್ಯವನ್ನ, ಸಿಟ್ಟನ್ನ, ಆಕ್ರೋಶವನ್ನ, ಬಂಡಾಯವನ್ನ ತಣ್ಣಗೆ ಹೇಳೋದು, ನಿಧಾನಕ್ಕೆ ಹೇಳೋದು. ಸ್ಕಿಲ್ಫುಲ್, ಸಾಫ್ಟ್, ಮೆಲಡಿಯಸ್, ಅಟ್ರಾಕ್ಟಿವ್, ಸ್ಮೂತ್ ಇನ್ ಅ ಸ್ಟೈಲಿಶ್ ಎಕ್ಸ್ಪ್ರೆಷನ್. ಹೊರಟು ಆಗಂಗಿಲ್ಲ, ಉತ್ತರನೂ ಕೊಡ್ಲಿಲ್ಲ, ನಾವು ಕೊಡಕ್ ಆಗ್ಲಿಲ್ಲ ನೋಡಿ ರಾಜಸತ್ತೆಗೆ. ದ್ಯಾಟ್ ಈಸ್ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಕೂಡಲ ಸಂಗಮ ದೇವನ ಫಲಿಸುವ ಪರಿ. ನೋ ಪೋಯಟ್ ಸ್ಯಾಂಗ್ ಇನ್ such a melodious way. No poet could sing in such a melodious way, though his tone was a rebel. ಬಂಡಾಯದ ಪ್ರತಿಧ್ವನಿ ಇಟ್ಟುಕೊಂಡು ಇಷ್ಟು ಅದ್ಭುತವಾಗಿ ಪ್ರಶ್ನೆಯನ್ನ ಕೇಳಿದ ಸಂತ, ಇಷ್ಟು ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ ಬಂಡುಕೋರ, ಇಷ್ಟು ಅದ್ಭುತವಾಗಿ ಸಾಮಾಜಿಕ ವ್ಯವಸ್ಥೆಯನ್ನ ಬದಲಾಯಿಸುವ ನೆಪದಲ್ಲಿ ಜನರಲ್ಲಿ ಸಂಚಲನ ಉಂಟು ಮಾಡಿದ ವ್ಯಕ್ತಿ ಇವತ್ತಿಗೂ ಯಾರು ಸಿಗ್ತಾ ಇಲ್ಲ, ಮುಂದೆ ಸಿಗೋದು ಕೂಡ ಅನುಮಾನ. ಆದ್ರೆ ಅದನ್ನ ತಾನೊಬ್ಬನೇ ಮಾಡಬೇಕು, ಸರ್ವಾಧಿಕಾರಿಯಾಗಿ ಮಾಡ್ಬೇಕಂತ ಬಯಸ್ತಿಲ್ಲ. He wanted to bring a democratic system. The first democratic system was introduced in only 12th century. ಪ್ರಶ್ನೆ ಬಂತು, ಧಾರ್ಮಿಕ ತಳಹದಿಯ ಮೇಲೆ ಕಟ್ಟುವ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳಿರಬಾರದು, ದಲಿತರಿರಬಾರದು. ನೋ ನೋ ನೋ, ದಲಿತರಿಗೆ, ಮಹಿಳೆಯರಿಗೆ ಸಮಾನ ಅವಕಾಶ ಕೊಡೋದು ಆದ್ರೆ ಮಾತ್ರ ಈ ಸೆಕ್ಯುಲರ್ ಅನ್ನೋ ಪದಕ್ಕೆ, ಈ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದಕ್ಕೆ, ಪಾರ್ಲಿಮೆಂಟ್ ಅನ್ನೋ ಪದಕ್ಕೆ ಒಂದು ಅರ್ಥ ಬರ್ತದೆ. ನೀವು ಆಸ್ತಿಕರಾಗಿದ್ದುಕೊಂಡು ನಿಮ್ಮದೇ ಆದ ದೇವರನ್ನ ಇಟ್ಟುಕೊಂಡು ಆರಾಧನೆಯ ಮೂಲಕವಾಗಿ ಧಾರ್ಮಿಕತೆಯ ತಳಹದಿಯ ಮೇಲೆ, ಆಧ್ಯಾತ್ಮಿಕತೆಯ ತಳಹದಿಯ ಮೇಲೆ ಈ ಧರ್ಮವನ್ನ ಕಟ್ಟಬೇಕು. ಈ ಸಮಾಜ, ಧರ್ಮದ ವಿಷಯಕ್ಕೆ ನಾನು ಹೋಗಲ್ಲ, ಈ ಸಮಾಜವನ್ನ ಕಟ್ಟಬೇಕು. An healthy society on a democratic way. ಪರ್ಯಾಯವಾಗಿ ಅಲ್ಲಮ್ಮ ಹೇಳ್ತಾನೆ, ಹೌದಪ್ಪ ಇಷ್ಟೆಲ್ಲ ಕಟ್ಬೇಕಾಗಿದ್ರೆ ಕಣ್ಣಿನೊಳಗಿನ ಕಸ. ಯು ಹ್ಯಾವ್ ಟು, ನಾವು ಮಾಡರ್ನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಲ್ಲಿ ಯು ಹ್ಯಾವ್ ಟು ಚೇಂಜ್ ಯುವರ್ ಆಟಿಟ್ಯೂಡ್. Unless and until you change your attitude, you cannot change the society. And society always appears you dirty, unclean and unwanted. ಅದನ್ನೇ ಅಲ್ಲಮ್ಮ ಎಷ್ಟು ಚಂದ ಹೇಳ್ತಾನ, ಕಣ್ಣಿನೊಳಗಿನ ಕಸ, ಕಾಲೊಳಗಿನ ಮುಳ್ಳು. ಕಣ್ಣಿನೊಳಗಿನ ಕಸ, ಕಾಲೊಳಗಿನ ಮುಳ್ಳು, ಮನದೊಳಗಿನ ಶಂಕೆ. See, very very small words, but how a strongly appealing thing we can notice in this vachana. How it is related with human psychology, how it is strongly related with a modern term called attitude. How you can merge vachanas with these personality development or self-enlightenment. ಮನದೊಳಗಿನ ಶಂಕೆ ಹರಿಯಿತ್ತು ಗುಹೇಶ್ವರನೆಂಬ ಭಾವ ನಿರಾಳವಾಗಿ.
ಗುಹೇಶ್ವರನೆಂಬ ಭಾವ ನಿರಾಳವಾಗಿ. ಗುಹೇಶ್ವರ ಮೀನ್ಸ್ ದೇವರು ಅಂದ್ರೆ ನಿನ್ನ ಮೊದಲು ಕಣ್ಣಿನೊಳಗಿನ ಕಸ, ನಿನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸು, ನಿನ್ನ ನಡೆಗೆ ಉಂಟಾಗಿರುವ ನಿನ್ನ ದಿವ್ಯ ಮಾರ್ಗವನ್ನ ಕಂಡುಕೋ, ಅದು ಕಾಲೊಳಗಿನ ಮುಳ್ಳು, ಮನದೊಳಗಿನ ಶಂಕೆ. ಡೋಂಟ್ ಬಿ ಸಸ್ಪಿಷಿಯಸ್ ಇನ್ ಯುವರ್ ಮೈಂಡ್, ಡೋಂಟ್ ಸಸ್ಪೆಕ್ಟ್ ಎನಿಥಿಂಗ್, ಡೋಂಟ್ ಬಿ ನೆಗೆಟಿವ್. ಪದೇ ಪದೇ ಹೇಳ್ತೀವಿ ಮಾಡರ್ನ್ ಸೈಡ್, ಡೋಂಟ್ ಬಿ ನೆಗೆಟಿವ್, have a positive attitude. What is that positive attitude? Positive attitude is nothing but suspicious approach in your mind. ಮನದೊಳಗಿನ ಶಂಕೆ ಹರಿಯಿತ್ತು ಗುಹೇಶ್ವರನೆಂಬ ಭಾವ ನಿರಾಳವಾಗಿ. ಗುಹೇಶ್ವರನೆಂಬ ಭಾವ ನಿರಾಳವಾಗಿ. ನೋಡಿ, the combination between Basavana and the president of that parliament, Allama Prabhu, and the great intellectual lady like Mahadevi Akka, the dedication was the strongest source of this spiritual movement. It is not only a social movement, it was a spiritual movement also. ಆ ಸ್ಪಿರಿಚುವಲ್ ಮೂಮೆಂಟ್ ಇರಬೇಕಾದ ಅರ್ಹತೆ ಏನು ಅಂದ್ರೆ, ಕೋಲ ತುದಿಯ ಕೋಡಗನಂತೆ, ನೇಣ ತುದಿಯ ಬೊಂಬೆಯಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ ನಾ, ಆಡಿದಿ ನಯ್ಯ ನೀನಾಡಿಸಿದಂತೆ, ನುಡಿದೆ ನಯ್ಯ ನೀ ನುಡಿಸಿದಂತೆ. ನೋಡಿ, ಇದಕ್ಕ ಪ್ಯಾರಲಲ್ ಆಗಿ ಅಕ್ಕ ಹೇಗೆ ಹೇಳ್ತಾಳೆ, ಸಮ್ ಪವರ್ ಕಂಟ್ರೋಲ್ಸ್ ಆಲ್ ಅವರ್ ಗುಡ್ನೆಸ್. ನಮ್ಮ ಒಳ್ಳೆಯತನವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಯಾವುದೋ ಒಂದು ಶಕ್ತಿ ಇದೆ ಅನ್ನುವಂಥ ಅಕ್ಕನ ಈ ವಚನವನ್ನ, ನಾನಿದ್ದೆನಯ್ಯ ನೀನಿರಿಸಿದಂತೆ, ಜಗದ ವಾಹಕ ಚನ್ನ ಮಲ್ಲಿಕಾರ್ಜುನ, ಜಗದ ವಾಹಕ, ಯು can move everything, you can bring all change in the life. ಈ ಮೂರು ವಚನಗಳು ಮತ್ತು ಇತಿಹಾಸವನ್ನ ಇಟ್ಟುಕೊಂಡು ಒಂದು ಸಂಕ್ಷೇಪ ವಚನ ಚಳವಳಿಯ ಮಾರ್ಗದ ಪರಿಚಯವನ್ನ ನಾನು ತಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಸಂಕ್ಷಿಪ್ತ ಇತಿಹಾಸದಿಂದ ಧಾರಾವಾಹಿಯ ರೀತಿಯಲ್ಲಿ ಮತ್ತೆ ನಾಳೆ ಹಲವು ವಚನಗಳ ಉದಾಹರಣೆಯ ಮೂಲಕವಾಗಿ ಹೇಗೆ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಸಮಷ್ಟಿ ಅಭಿವೃದ್ಧಿಯ ಕಡೆಗೆ ವಚನಗಳ ಯಾಕೆ ನಾನು ಇದಕ್ಕೆ ವಚನ ಮಾರ್ಗ ಅಂತ ಕರಿತೇನೆ, ಜೀವನ ಶೈಲಿಗೆ ವಚನ ಮಾರ್ಗನೇ ಯಾಕೆ ಮುಖ್ಯ ಅಂತ ಕರಿತೀನಿ ಅಂದ್ರೆ, ನಿಮಗೆ ಬೇರೆ ಫಿಲಾಸಫಿ ಕನ್ಫ್ಯೂಷನ್ ಇದೆ, ಒಂದಕ್ಕೆ ಉತ್ತರ ಸಿಗುತ್ತೆ, ಕೇವಲ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಗ್ತದೆ. ಇಲ್ಲಿ ಆಧ್ಯಾತ್ಮಿಕ, ಸಾಮಾಜಿಕ, ಮಾನಸಿಕ, ಆರ್ಥಿಕ, ರಾಜಕೀಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದರಿಂದ ವಚನ ಮಾರ್ಗದಿಂದ ಮಾತ್ರ ನಾವು ಅದ್ಭುತವಾದ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎನ್ನುವಂತ ಭರವಸೆಯ ಮೂಲಕ, ನಂಬಿಕೆಯ ಮೂಲಕ ವಚನಗಳನ್ನ ದೇಶದ, ಜಗತ್ತಿನ ಎಲ್ಲ ಭಾಷೆಗಳಿಗೆ ತಲುಪಿಸುವ ಬಸವ ಸಮಿತಿಯ ಈ ಕಾರ್ಯವನ್ನ ಅಭಿನಂದಿಸುತ್ತಾ ಇಂದಿನ ಮಾತುಗಳಿಗೆ ವಿರಾಮವನ್ನ ನೀಡಲಿಕ್ಕೆ ಬಯಸ್ತೇನೆ. ಮತ್ತೆ ಶರಣರೇ, ನಾಳೆ ನಿಮ್ಮ ಭೇಟಿಯ ಮೂಲಕವಾಗಿ ಅನೇಕ, ಒಂದು ದಿನಕ್ಕೆ 3 ಅಲ್ಲ 100 ವಚನಗಳನ್ನ ಓದಿದರು ಸಾಲದು ಅನ್ನುವಷ್ಟರ ಮಟ್ಟಿಗೆ ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಪಿರಿಟ್ ಈಸ್ ದೇರ್ ಇನ್ ದೀಸ್ ವಚನಾಸ್. ವಚನಗಳು ಒಂದು ಕಡೆ ಕಾವ್ಯವಾಗಿ, ಒಂದು ಕಡೆ ನಮಗೆ ಮಾರ್ಗಸೂಚಿಯಾಗಿ, ಮತ್ತೊಂದು ಕಡೆ ನಮ್ಮ ಮನದ ಭಾವನೆಗಳನ್ನ ಹಂಚಿಕೊಳ್ಳುವ ನಿವೇದನ ಕಾವ್ಯಮಯ ಸಾಹಿತ್ಯದ ಪ್ರಕಾರವಾಗಿ ಸಂಚಲನ ಮಾಡುವ ಈ ಕಾಲಘಟ್ಟದಲ್ಲಿ ನಾವು ನೀವಿದ್ದೇವೆ. ವಿ ಆರ್ ಫಾರ್ಚುನೇಟ್ ಇನಫ್. ನಮ್ಮ ಪರಿಸರ ಹೇಗಿದೆ ಅನ್ನೋದು ಮುಖ್ಯವಲ್ಲ, ವೈಯಕ್ತಿಕ ಅದೇ ಅಂತರಂಗ ಬಹಿರಂಗ ಶುದ್ಧಿಯ ಮಾರ್ಗದ ಕಡೆಗೆ ನಾವು ನೀವೆಲ್ಲ ಈ ಸುಂದರ ಸಂಜೆಯಲ್ಲಿ ಕಳೆಯೋಣ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಯಾಕಂದ್ರೆ 6ರಿಂದ 7ರವರೆಗೆ ನನಗೆ ಕಾಲಾವಕಾಶ, ನಾಳೆ ಇನ್ನೂ ಹೆಚ್ಚು ಸಮಯ ಸಿಗ್ತದೆ. ಇವತ್ತು ಪ್ರಾಸ್ತಾವಿಕ ಮಾತುಗಳನ್ನ ಎಲ್ಲ ಶರಣರು ಆಡಿ ಚಾಲನೆಯನ್ನ ಕೊಟ್ಟಿದ್ದಾರೆ. ನಾನು ಅಭಿನಂದಿಸಿ ಮತ್ತೆ ನಿಮ್ಮ ಎಲ್ಲ ರೀತಿಯ ಪ್ರತಿಕ್ರಿಯೆಗಳನ್ನ ಮುಕ್ತವಾಗಿ, ಪ್ರಾಮಾಣಿಕವಾಗಿ, ನಮ್ರವಾಗಿ ಸ್ವೀಕರಿಸುತ್ತೇನೆ. ಅಂತಹ ಸಲಹೆಗಳನ್ನ ನೀಡಿ. ಯಾಕಂದ್ರೆ ನಾನು ಇನ್ನೂ 29ನೇ ತಾರೀಕುವರೆಗೆ ನಿಮ್ಮೊಂದಿಗೆ ಮುಖಾಮುಖಿಯಾಗಬೇಕು. ನಾನು ಹೇಳಿದ್ದೇ ಸತ್ಯ, ನಾನು ಕಂಡುಕೊಂಡದ್ದೇ ಸತ್ಯ ಅಲ್ಲ ಅಂತ ಅನೇಕ ವಚನಕಾರರು ವಚನಗಳನ್ನ ಅವರವರ ಆಯಾಮದಲ್ಲಿ ನೋಡಿದ್ದಾರೆ. ನಾನು ಜೀವನ ಶೈಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸೋಷಿಯಲ್ ಸ್ಟ್ರಕ್ಚರ್ ಆಧಾರವಾಗಿ ಮಾತಾಡ್ತೇನೆ. ಇಲ್ಲಿಯವರೆಗೆ ತುಂಬಾ ಶಾಂತವಾಗಿ ಆಲಿಸಿದ ತಮಗೆ ಮತ್ತು ಇಂಥ ಒಂದು ಸುಂದರವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟ ಬಸವ ಸಮಿತಿಯವರಿಗೆ ಇಟ್ಸ್ ಎ ಓಪನಿಂಗ್, ಐ ಆಮ್ ಎನ್ ಓಪನಿಂಗ್ ಬ್ಯಾಟ್ಸ್ಮನ್ ಆನ್ ದಿಸ್ ಇಶ್ಯೂ. ನನ್ನ ಮಾತುಗಳು ತಮ್ಮ ಅಂತರಾಳಕ್ಕೆ
ತಲುಪಲಿ, ಪುನರ್ವ್ಯಾಖ್ಯಾನಕ್ಕೆ ಅರ್ಹವಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.